ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಸಮಾಂತರ ಶ್ರೇಣಿಗಳು ಈ ಅಧ್ಯಾಯದ ಮೇಲೆ ಕೇಳಲಾಗುವ 4 ಮಾರ್ಕ್ಸಿನ ಅನ್ವಯಿಕ ಅಥವಾ ಅಪ್ಲಿಕೇಶನ್ ಟೈಪ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋವು ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು, ಈ ವರ್ಷ ಹಾಗೂ ಹಿಂದಿನ ವರ್ಷಗಳ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು, ಹಾಗೆ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆಗಳನ್ನು ಸಹ ಒಳಗೊಂಡಿರುತ್ತದೆ. ಸೊ ಮೊದಲಿಗೆ ನಾವು ಕಳೆದ ವರ್ಷ ಅಂದರೆ 2024ರ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಂಥ ಸಮಾಂತರ ಶ್ರೇಣಿಗಳ ಮೇಲೆ ಕೇಳಲಾದಂಥ 4 ಅಂಕದ ಅನ್ವಯಿಕ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 4ನೇ ಪದಗಳ ಮೊತ್ತ 22 ಹಾಗೂ ಅದರ ಮೊದಲ 11 ಪದಗಳ ಮೊತ್ತ 253 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಮುಂದುವರೆದು ಸಮಾಂತರ ಶ್ರೇಣಿಯ ಕೊನೆಯ ಪದವು 67 ಆದರೆ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ನಮಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ರೀತಿಯ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಕೇಳುತ್ತಾರೆ. ಈ ರೀತಿಯ ಪ್ರಶ್ನೆಗಳು ಬಂದಾಗ ನೀವು ಮೊದಲಿಗೆ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಬೇಕು, ಸಮಾಧಾನದಿಂದ ಓದ್ಕೊಳ್ಬೇಕು. ತದನಂತರ ಈ ಪ್ರಶ್ನೆಗೆ ಉತ್ತರ ತನ್ನಂತಾನೆ ನಿಮಗೆ ಸಿಗುತ್ತಾ ಹೋಗುತ್ತದೆ. ಸೊ ಪ್ರಶ್ನೆಯಲ್ಲಿ ನಮಗೆ ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 4ನೇ ಪದಗಳ ಮೊತ್ತ 22 ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆಯಿಂದ ನಾವು ಏನು ಮಾಡಬೇಕಂದ್ರೆ ಒಂದು ಸಮೀಕರಣವನ್ನು ಮಾಡ್ಕೊಳ್ಬೇಕು. ಸೊ ಯಾವುದೇ ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನು ನಾವು A1 ಅಥವಾ A ಸಂಕೇತಾಕ್ಷರದಿಂದ ಸೂಚಿಸ್ತೇವೆ. 2ನೇ ಪದ ಯಾವ ರೀತಿ ಬರಿತೇವೆ ಅಂದರೆ A2 ಅಥವಾ A ಪ್ಲಸ್ 2 - 1 1 D ಆಗಿ ಬರಿತೇವೆ. ಇಲ್ಲಿ ಯಾವ ಸಂಖ್ಯೆ ಇರ್ತದಲ್ಲ ಅದರಿಂದ ಒಂದನ್ನು ಕಳೆದು ಡಿನ ಸಹಗುಣಕವಾಗಿ ಬರಿತಾ ಹೋಗಬೇಕು. ಸೊ ನೋಡಿ, ಇಲ್ಲಿ ಎ ಏನಾಗಿರ್ತದೆ, ಮೊದಲನೇ ಪದ ಎಲ್ಲದಕ್ಕೂ ಇರ್ತದೆ ಅಂದರೆ ಫಿಕ್ಸ್ ಆಗಿರ್ತದೆ. ಈ 2ನೇ ಪದ ಡಿ ಅನ್ನು ಬರಿಬೇಕಾದ್ರೆ ಡಿ ಜೊತೆಗಿರುವ ಸಂಖ್ಯೆಯನ್ನು, ಇಲ್ಲಿರುವ ಸಂಖ್ಯೆ ಏನಿರ್ತದಲ್ಲ ಅದರಿಂದ ಒಂದನ್ನು ಕಳೆದು ಇಲ್ಲಿ ಬರಿಬೇಕಾಗ್ತದೆ. ನೋಡಿ, 2 - 1 1 ಡಿ. ಅದೇ ರೀತಿ ಶ್ರೇಣಿಯ 3ನೇ ಪದ A ಪ್ಲಸ್ 3 - 1 2 ಡಿ. 4ನೇ ಪದ A ಪ್ಲಸ್ 4 - 1 3 ಡಿ. 5ನೇ ಪದ A ಪ್ಲಸ್ 5 - 1 4 ಡಿ. ಈ ರೀತಿ ಶ್ರೇಣಿಯ ಪದಗಳು ನಿಮಗೆ ಬರೆಯೋದು ಗೊತ್ತಿರಬೇಕು. ಸೊ ನಾವೀಗ ಈ ಹೇಳಿಕೆಯನ್ನು ಬಳಸಿಕೊಂಡು ಇದರ ಸಹಾಯದಿಂದ ಒಂದು ಸಮೀಕರಣವನ್ನು ಮಾಡಿಕೊಳ್ಬೇಕು. ಶ್ರೇಣಿಯ 2ನೇ ಪದವನ್ನು ನಾವು A2 ಸಂಕೇತಾಕ್ಷರದಿಂದ ಸೂಚಿಸ್ತೇವೆ. ಅದೇ ರೀತಿ 4ನೇ ಪದವನ್ನು ನಾವು A4 ಸಂಕೇತಾಕ್ಷರದಿಂದ ಸೂಚಿಸ್ತೇವೆ. 2ನೇ ಮತ್ತು 4ನೇ ಪದಗಳ ಮೊತ್ತ ಅಂತ ಹೇಳಿದರೆ, ಮೊತ್ತ ಅಂದರೆ ಏನು ಮಾಡಬೇಕು, ಇವೆರಡನ್ನ ಕೂಡಿಸ್ಕೊಳ್ಬೇಕು. ಅಂದರೆ ಶ್ರೇಣಿಯ 2ನೇ ಪದ ಮತ್ತು 4ನೇ ಪದಗಳ ಮೊತ್ತ ಎಷ್ಟು ಅಂತ ಹೇಳಿದ್ದಾರೆ, 22 ಅಂತ ಹೇಳಿರೋದ್ರಿಂದ ನಾವಿಲ್ಲಿ ಶ್ರೇಣಿಯ 2ನೇ ಪದ ಪ್ಲಸ್ 4ನೇ ಪದ = 22 ಅಂತ ಬರೆದುಕೊಳ್ಬೇಕು. ಸೊ ಶ್ರೇಣಿಯ 2ನೇ ಪದವನ್ನು ಯಾವ ರೀತಿ ಬರೀತಾರಲ್ರಿ, A ಪ್ಲಸ್ 2 - 1 1 ಡಿ ಅಂತ ಬರಿತೇವೆ. ಪ್ಲಸ್ ಶ್ರೇಣಿಯ 4ನೇ ಪದವನ್ನು ಯಾವ ರೀತಿ ಬರೀತಾರೆ, A ಪ್ಲಸ್ 4 - 1 3 ಡಿ ಆಗಿ ಬರಿತೇವೆ. = 22 ಅಂತ ಬರೆದುಕೊಳ್ಬೇಕು. ಸೊ 1A 1A ಎಷ್ಟಾಯ್ತು ಹೇಳ್ರಿ, 2A ಆಯಿತು. ಪ್ಲಸ್ 1 ಡಿ 3 ಡಿ ಎಷ್ಟಾಯ್ತು ಹೇಳ್ರಿ, 4 ಡಿ ಆಯಿತು. = 22 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಇದನ್ನು ನಾವೀಗ ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಹೀಗೆ ನಾವು ಈ ಹೇಳಿಕೆಯನ್ನು ಬಳಸಿಕೊಂಡು ಒಂದು ಸಮೀಕರಣವನ್ನು ಮಾಡಿಕೊಂಡ ನಂತರ ಈ ಪ್ರಶ್ನೆಯಲ್ಲಿ ನೀಡಿರುವ ಮತ್ತೊಂದು ಹೇಳಿಕೆ, ಅದರ ಮೊದಲ 11 ಪದಗಳ ಮೊತ್ತ 253. ಈ ಹೇಳಿಕೆಯನ್ನು ಬಳಸಿಕೊಂಡು ನಾವೇನು ಮಾಡಬೇಕು, ಮತ್ತೊಂದು ಸಮೀಕರಣವನ್ನು ಮಾಡಿಕೊಳ್ಬೇಕು ಇದೇ ರೀತಿ. ಹಾಗಾದರೆ ಅದಕ್ಕೆ ಬಳಸಬೇಕಾದ ಸೂತ್ರ ಯಾವುದು ಅಂತ ಕೇಳಿದರೆ, ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ Sn = n/2 × 2a ಪ್ಲಸ್ n - 1 × d. ಇಲ್ಲಿ n ಅಂದರೆ ಪದಗಳ ಸಂಖ್ಯೆ. ಶ್ರೇಣಿಯಲ್ಲಿ ಮೊದಲ 11 ಪದಗಳ ಮೊತ್ತ 253 ಅಂತ ನೀಡಿರೋದ್ರಿಂದ 11 ಪದಗಳು ಅಂತ ನೀಡಿರೋದ್ರಿಂದ ಇಲ್ಲಿ n ನ ಬೆಲೆ 11 ಆಗುತ್ತದೆ. ಶ್ರೇಣಿಯ 11 ಪದಗಳ ಮೊತ್ತ 253 ಅಂತ ಕೊಟ್ಟಿರೋದ್ರಿಂದ ಈ ಸೂತ್ರದಲ್ಲಿ ನಾವು n ಜಾಗದಲ್ಲಿ ಎಷ್ಟು ಹಾಕ್ಕೊಳ್ಬೇಕು, 11 ಅನ್ನು ಹಾಕ್ಕೊಳ್ಬೇಕು. ಅದೇ ರೀತಿ ಶ್ರೇಣಿಯ 11 ಪದಗಳ ಮೊತ್ತ 253 ಅಂತ ನೀಡಿರೋದ್ರಿಂದ S11 ಎಷ್ಟಾಗ್ತದೆ ಹೇಳ್ರಿ, 253 ಆಗ್ತದೆ. ಈಗ ಈ ಸೂತ್ರದಲ್ಲಿ n ನ ಬೆಲೆ 11 ಅನ್ನು ಆದೇಶಿಸಿ ಸೂತ್ರವನ್ನು ಬರಿಬೇಕು. ಸೊ S11 = n ಎಲ್ಲಿದೆ, ಅಂಶದಲ್ಲಿದೆ, 11/2 × 2a ಪ್ಲಸ್ n ಅಂತ ಇದೆ. n ಎಷ್ಟು ಕೊಟ್ಟಿದ್ದಾರೆ, 11 - 1 ಇಂಟು ಡಿ ನ ಬೆಲೆ ನಮಗೆ ನೀಡಿಲ್ಲ, ಹಾಗಾಗಿ ಡಿ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ, ಬ್ರಾಕೆಟನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ಶ್ರೇಣಿಯ 11 ಪದಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ, 253 ಅಂತ ಕೊಟ್ಟಿರೋದ್ರಿಂದ ನಾವಿಲ್ಲಿ S11 ಜಾಗದಲ್ಲಿ ಏನನ್ನು ಬರೆದುಕೊಳ್ಬೇಕ್ರಿ, 253 ಅಂತ ಬರೆದುಕೊಳ್ಬೇಕು. = 11/2 × 2a ಪ್ಲಸ್ 11 - 1 ಅಂದರೆ ಎಷ್ಟಾಗ್ತದೆ, 10 ಡಿ ಆಗ್ತದೆ. ಬ್ರಾಕೆಟನ್ನು ಕ್ಲೋಸ್ ಮಾಡೋಣ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಬಲಭಾಗದಲ್ಲಿರುವ 11/2 ಎಡಭಾಗಕ್ಕೆ ಸ್ಥಳಾಂತರಿಸಬೇಕು. ಸ್ಥಳಾಂತರಿಸಿದಾಗ ಏನಾಗ್ತದೆ ಅಂದರೆ ಈ 11/2 ವೃತ್ತಕ್ರಮವಾಗಿ ಎಡಭಾಗಕ್ಕೆ ಬರ್ತದೆ. ಅಂದರೆ
ಛೇದ ಅಂಶಕ್ಕೆ ಬರ್ತದೆ, ಅಂಶ ಛೇದಕ್ಕೆ ಹೋಗ್ತದೆ. ಸೊ ಹಾಗಾಗಿ ಇಲ್ಲಿ ಎಡಭಾಗವು 253 ಗುಣಿಸು 2 ಭಾಗಿಸು 11 ಆಗ್ತದೆ. ಈಸ್ ಈಕ್ವಲ್ ಟು ಬಲಭಾಗದಲ್ಲಿ ಏನಿದೆಯಲ್ಲ 2a ಪ್ಲಸ್ 10d ಇದ್ದ ಹಾಗೆ ಇರ್ತದೆ. ನಾವೀಗ ಈ 253ಕ್ಕೆ 11ರಿಂದ ಭಾಗಿಸ್ಕೊಳ್ಳೋಣ. 11 ಒಂದಲೇ 11, 11 ಎರಡಲೇ 22 ಆಗ್ತದೆ. 25ರಲ್ಲಿ 22 ಕಳೆದಷ್ಟು ಉಳಿತದೆ, 3 ಉಳಿತದೆ. 3 ಮತ್ತು 3 33, 11 ಮೂರಲೇ 33 ಆಗ್ತದೆ. 23 ಗುಣಿಸು 2 ಅಂದರೆ 46 ಆಗ್ತದೆ. ಈಸ್ ಈಕ್ವಲ್ಸ್ ಟು ಬಲಭಾಗದಲ್ಲಿ ಏನಿದೆಯಲ್ಲ ಅದನ್ನು ಇದಾಗ ಬರೆದುಕೊಳ್ಬೇಕು, 10d. ಇದನ್ನು ನಾವೀಗ ಸಮೀಕರಣ 2 ಆಗಿ ತೆಗೆದುಕೊಳ್ಬೇಕು. ಸೊ ಹೀಗೆ ನಾವು ಈ ಎರಡೂ ಸಮೀಕರಣಗಳನ್ನು ಪಡೆದುಕೊಂಡ ನಂತರ ಈ ಎರಡೂ ರೇಖಾತ್ಮಕ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಶ್ರೇಣಿಯ ಮೊದಲನೇ ಪದ ಎ ಅಥವಾ ಸಾಮಾನ್ಯ ವ್ಯತ್ಯಾಸ ಡಿ ನ ಬೆಲೆಯನ್ನು ಕಂಡುಹಿಡಿಯಬೇಕು. ಸಮೀಕರಣ 1ರಿಂದ 2 ಕಳಿಬೇಕು ಅಥವಾ 2ರಿಂದ 1 ಕಳ್ಕೊಳ್ಬೇಕು. ಯಾಕೆ ಕಳ್ಕೊಳ್ಬೇಕಂದ್ರೆ ನೀವು ಸಮೀಕರಣ 1 ಮತ್ತು 2 ಗಮನಿಸಿದಾಗ ಈ ಎರಡೂ ಸಮೀಕರಣಗಳಲ್ಲಿ ಎನ ಸಹಗುಣಕ ಒಂದೇ ಆಗಿದ್ದು ಚಿಹ್ನೆಗಳು ಸಹ ಒಂದೇ ಆಗಿದೆ. ಹಾಗಾಗಿ ಈ ಒಂದು ಸಮೀಕರಣದಲ್ಲಿ ಮತ್ತೊಂದು ಸಮೀಕರಣವನ್ನು ಕಳೆದಾಗ ಇಲ್ಲಿ 2a ಮತ್ತು 2a ಕ್ಯಾನ್ಸಲ್ ಆಗಿ ಡಿ ಮಾತ್ರ ಉಳಿಯುತ್ತದೆ. ಹಾಗಾಗಿ ನಾವು ಏನು ಮಾಡ್ಬೋದು, ಡಿ ನ ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಅದಕ್ಕೋಸ್ಕರ ನಾನಿಲ್ಲಿ ಸಮೀಕರಣ 1ರಿಂದ ಸಮೀಕರಣ 2 ಕಳೀತಾ ಇದ್ದೇನೆ. ಸೊ ಇಲ್ಲಿ ನೋಡಿ ಸಮೀಕರಣ 2 ಯಾವ ರೀತಿ ಇದೆ, 46 = 2 ಪ್ಲಸ್ 10d ಅಂತ ಇದೆ. ನಾನಿಲ್ಲಿ ಯಾಕೆ ಬರೆದಿದ್ದೇನೆ, 2a ಪ್ಲಸ್ 10d = 46 ಅಂತ ಬರೆದಿದ್ದೇನೆ. ಸಮೀಕರಣ ಯಾವ ರೀತಿ ಬೇಕಾದರೂ ಬರೀಬಹುದು. a = b ಅನ್ನು ನಾವು b = a ಆಗು ಬರೀಬಹುದು. ಹಾಗೆ ಇಲ್ಲಿ ನಾನು ಬರೆದುಕೊಂಡಿದ್ದೇನೆ, ಆಯಿತಾ. ಸೊ ನಾನೀಗ ಸಮೀಕರಣ 1ರಿಂದ ಸಮೀಕರಣ 2 ಕಳೆಯಬೇಕಾಗಿದ್ದರಿಂದ 2ನೇ ಸಮೀಕರಣದ ಪ್ರತಿಯೊಂದು ಪದದ ಚಿಹ್ನೆಯನ್ನು ಬದಲು ಮಾಡಬೇಕು. ಸೊ ಇಲ್ಲಿ 2a ಪ್ಲಸ್ ಇದೆ, ಇದನ್ನು ಮೈನಸ್ ಆಗಿ, 10d ಪ್ಲಸ್ ಇದೆ, ಇದನ್ನು ಮೈನಸ್ ಆಗಿ, 46 ಪ್ಲಸ್ ಇದೆ, ಇದನ್ನು ಮೈನಸ್ ಆಗಿ ಬರ್ಕೊಳ್ತಾ ಇದ್ದೇನೆ. ಪ್ಲಸ್ 2a ಮೈನಸ್ 2 ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಹಾಗೆ ಈಗ 10d ಚಿಹ್ನೆ ಮೈನಸ್, ಪ್ಲಸ್ ಅಲ್ಲ, ಚಿಹ್ನೆಯನ್ನು ಬದಲಾವಣೆ ಮಾಡಲಾಗಿದೆ. ಪ್ಲಸ್ 4d ಮೈನಸ್ 10d ಅಂದರೆ ಮೈನಸ್ 6d ಆಗ್ತದೆ. ಈಸ್ ಈಕ್ವಲ್ಸ್ ಟು ಪ್ಲಸ್ 22 ಮೈನಸ್ 46 ಅಂದರೆ ಮೈನಸ್ 24 ಆಗ್ತದೆ. ಸೊ ಮುಂದಿನ ಹಂತದಲ್ಲಿ ಇಲ್ಲೇ ನಾವು ಛೇದವನ್ನು ಹೊಡೆಯೋಣ. 6 1 6, 6 4 24 ಆಗ್ತದೆ. ಎರಡೂ ಕಡೆಗೆ ಮೈನಸ್ ಇರೋದ್ರಿಂದ ನಾವೇನು ಮಾಡ್ಬೋದು, ಮೈನಸ್ಸನ್ನು ಎರಡೂ ಕಡೆಗೆ ಕ್ಯಾನ್ಸಲ್ ಮಾಡ್ಬೋದು, ಅಥವಾ ಈ ಸಮೀಕರಣದ ಎರಡೂ ಬದಿಗೆ ಮೈನಸ್ಸಿಂದ ಗುಣಿಸ್ಕೊಂಡು ಡಿಯನ್ನು ಪ್ಲಸ್ ಮಾಡ್ಕೊಳ್ಬೋದು. ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 4 ಆಗ್ತದೆ. ಅಂದರೆ ಮೈನಸ್ ಸಮೀಕರಣದ ಎರಡೂ ಬದಿಯಲ್ಲಿದ್ದಾಗ ಮೈನಸನ್ನು ಕ್ಯಾನ್ಸಲ್ ಮಾಡಿ ನೇರವಾಗಿ ಡಿ ಈಸ್ ಈಕ್ವಲ್ ಟು 4 ಅಂತ ಬರೀಬಹುದು. ಸೊ ಹೀಗೆ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ ಡಿ ನ ಬೆಲೆ 4 ಸಮೀಕರಣ 1 ಅಥವಾ ಸಮೀಕರಣ 2ರಲ್ಲಿ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಿ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ನ ಬೆಲೆಯನ್ನು ಕಂಡುಹಿಡಿಯಬೇಕು. ಯಾಕಂದರೆ ಸಮಾಂತರ ಶ್ರೇಣಿಯನ್ನು ಬರೀಬೇಕಾದ್ರೆ ನಮಗೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ನ ಬೆಲೆ ಅಗತ್ಯವಾಗಿ ಬೇಕಾಗ್ತದೆ. ಹಾಗಾಗಿ ನಾವು ಡಿ ನ ಬೆಲೆಯನ್ನು ಕಂಡುಹಿಡಿದ ನಂತರ ಈ ಡಿ ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿ ಎ ನ ಬೆಲೆಯನ್ನು ಕಂಡುಹಿಡಿಯೋಣ. 1ರಲ್ಲಿ ಏನಿದೆ, 2a ಪ್ಲಸ್ 4d ಈಸ್ ಈಕ್ವಲ್ ಟು 22 ಅಂತ ಇದೆ. ಇಲ್ಲಿ ಎ ನ ಬೆಲೆ ಗೊತ್ತಿಲ್ಲ, ಹಾಗಾಗಿ 2a ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ 4 ಗುಣಿಸು ಡಿ ನ ಬೆಲೆ ಎಷ್ಟಿದೆ, 4 ಇದೆ. ಹಾಗಾಗಿ ಡಿ ನ ಸ್ಥಾನದಲ್ಲಿ 4 ಬರೆದುಕೊಳ್ಳೋಣ. ಈಸ್ ಈಕ್ವಲ್ಸ್ ಟು 22 ಇದ್ದ ಹಾಗೆ ಬರೆದುಕೊಳ್ಳೋಣ. 2a ಪ್ಲಸ್ 4 4 ಎಷ್ಟು, 16 ಈಸ್ ಈಕ್ವಲ್ ಟು ಎಷ್ಟು, 22. 2a ಈಸ್ ಈಕ್ವಲ್ ಟು 16 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಏನಾಗ್ತದೆ, ಪ್ಲಸ್ 16 ಮೈನಸ್ 16 ಆಗ್ತದೆ. 2a ಈಸ್ ಈಕ್ವಲ್ ಟು 22 ಮೈನಸ್ 16 ಅಂದರೆ ಎಷ್ಟಾಗ್ತದೆ, 6 ಆಗ್ತದೆ. 2 1 2, 2 3 6 ಆಗೋದ್ರಿಂದ ಇಲ್ಲಿ ಎ ನ ಬೆಲೆ 3 ಆಗ್ತದೆ. ಹೀಗೆ ನಾವು ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ನ ಬೆಲೆ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ನ ಬೆಲೆಗಳನ್ನು ಕಂಡುಹಿಡಿದ ನಂತರ ನಮಗೆ ಪ್ರಶ್ನೆಯಲ್ಲಿ ಕೇಳಿರುವ ಸಮಾಂತರ ಶ್ರೇಣಿಯನ್ನು ಬರೆಯೋಣ. ನಾವು ಬರೆಯಬೇಕಾದ ಸಮಾಂತರ ಶ್ರೇಣಿಯ ಮೊದಲನೇ ಪದ ಏನಿದೆ, 3 ಇದೆ. ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ, 4 ಇದೆ. ಹಾಗಾದರೆ ಸಮಾಂತರ ಶ್ರೇಣಿ ಏನಾಗ್ತದೆ ಎಂಬುದನ್ನು ನಾವು ಈಗ ಬರಿತಾ ಹೋಗಬೇಕು. ಸೊ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d ಈ ರೀತಿ ಬರ್ತಾ ಹೋಗ್ತದೆ. ನಾವೀಗ ಈ ಸಾಮಾನ್ಯ ರೂಪದ ಸಮಾಂತರ ಶ್ರೇಣಿಯಲ್ಲಿ ಎ ನ ಬೆಲೆ ಮತ್ತು ಡಿ ನ ಬೆಲೆಯನ್ನು ಆದೇಶಿಸಿ ಸಮಾಂತರ ಶ್ರೇಣಿಯನ್ನು ಬರೆಯೋಣ. ಸಮಾಂತರ ಶ್ರೇಣಿಯ ಮೊದಲನೇ ಪದ ಎಷ್ಟಿದೆ, 3 ಇದೆ. ಹಾಗಾಗಿ ಎ ನ ಬೆಲೆ 3. ನಂತರ ಸಮಾಂತರ ಶ್ರೇಣಿಯ ಎರಡನೇ ಪದ ಎ ಪ್ಲಸ್ ಡಿ ಅಂತ ಇದೆ. 3 ಪ್ಲಸ್ ಡಿ ಎಷ್ಟಿದೆ, 4 ಇದೆ. ಡಿ ನ ಜಾಗದಲ್ಲಿ 4 ಬರ್ಕೊಳ್ಳೋಣ. ಹಾಗೆ ಸಮಾಂತರ ಶ್ರೇಣಿಯ ಮೂರನೇ ಪದ ಎ ಪ್ಲಸ್ 2d ಅಂತ ಇದೆ. ಎ ಅಂದರೆ 3 ಪ್ಲಸ್ 2 ಗುಣಿಸು ಡಿ ನ ಬೆಲೆ ಎಷ್ಟಿದೆ, 4 ಇದೆ, ಗುಣಿಸು 4 ಅಂತ ಬರ್ಕೊಳ್ಳೋಣ. ಡಾಟ್ ಡಾಟ್ ಅನ್ನು ಹಾಕೊಳ್ಳೋಣ, ಯಾಕಂದರೆ ಅನಂತ ಇದೆ ಈ ಸಮಾಂತರ ಶ್ರೇಣಿ. 3 ಎರಡನೇ ಪದ 3 ಪ್ಲಸ್ 4 ಅಂದರೆ 7 ಆಗ್ತದೆ. ಮೂರನೇ ಪದ 3 ಪ್ಲಸ್
2 ಗುಣಿಸು 4 8, 3 + 8 ಅಂದರೆ 11 ಆಗ್ತದೆ. ಹೀಗೆ ನಾವು ಕಂಡುಹಿಡಿಯಬೇಕಾದ ಸಮಾಂತರ ಶ್ರೇಣಿಯ ಮೊದಲನೇ ಪದ 3, ಎರಡನೇ ಪದ 7, 11, ನಾಲ್ಕನೇ ಪದ ಎಷ್ಟಾಗ್ತದೆ ಹೇಳ್ರಿ 15, 19 ಅಂದರೆ ಸಾಮಾನ್ಯ ವ್ಯತ್ಯಾಸವನ್ನು ಈ ಪದಗಳಿಗೆ ಕೂಡಿಸ್ತಾ ಹೋಗ್ಬಿಟ್ರೆ ಮುಂದಿನ ಪದಗಳು ನಿಮಗೆ ಸಿಗ್ತಾ ಹೋಗ್ತವೆ. ಹೀಗೆ ನಾವು ನೀಡಿದಂಥ ಪ್ರಶ್ನೆಯ ಮೊದಲನೇ ಭಾಗವನ್ನು ಮುಗಿಸಿದ್ದೇವೆ. ಈಗ ಇದೇ ಪ್ರಶ್ನೆಯಲ್ಲಿ ಎರಡನೇ ಭಾಗವನ್ನು ಕೊಟ್ಟಿದ್ದಾರೆ. ಅದೇನೆಂದರೆ ಈ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳಿದ್ದಾವೆ. ಈ ಸಮಾಂತರ ಶ್ರೇಣಿಯ ಕೊನೆಯ ಪದವು 67 ಆಗಿದ್ದರೆ, ಅಂದರೆ ಇದೇ ಸಮಾಂತರ ಶ್ರೇಣಿಯ ಕೊನೆಯ ಪದ ಎಷ್ಟು ಕೊಟ್ಟಿದ್ದಾರೆ 67 ಆಗಿದ್ದರೆ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಶ್ರೇಣಿಯ ಪದಗಳ ಸಂಖ್ಯೆ ಅಂದರೆ n ಅನ್ನು ಕಂಡುಹಿಡಿಬೇಕು. ಈ ಶ್ರೇಣಿಯಲ್ಲಿ ಎಷ್ಟು ಪದಗಳಿದೆ ಎಂಬುದನ್ನು ನಾವು ಕಂಡುಹಿಡಿಬೇಕು. ಸೊ ಶ್ರೇಣಿಯ n ನ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ನಾವು ಬಳಸಬೇಕಾದ ಸೂತ್ರ an = a + n - 1 × d. ಸೊ ಈ ಸೂತ್ರವನ್ನು ಬಳಸಿಕೊಂಡು ನಾವು ಈ ಸಮಾಂತರ ಶ್ರೇಣಿಯ ಕೊನೆಯ ಪದ 67 ಆಗಿದ್ದರೆ ಈ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ನಾವು ಶ್ರೇಣಿಯ ಕೊನೆಯ ಪದ ಎಷ್ಟು ಕೊಟ್ಟಿದ್ದಾರೆ 67 ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ an ಎಷ್ಟಾಗ್ತದೆ 67 ಆಗ್ತದೆ. = ಇದೇ ಶ್ರೇಣಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಶ್ರೇಣಿಯ ಮೊದಲನೇ ಪದ ಎಷ್ಟು ಬಂದಿದೆ ಹೇಳ್ರಿ 3 ಬಂದಿದೆ. a ನ ಬೆಲೆ 3 ಆಗ್ತದೆ. ಪ್ಲಸ್ n ನ ಬೆಲೆ ಗೊತ್ತಿಲ್ಲ, ಅಂದರೆ ಪದಗಳ ಸಂಖ್ಯೆ ನಮಗೆ ಗೊತ್ತಿಲ್ಲ. ಹಾಗಾಗಿ n ಅನ್ನು ಇದ್ದ ಹಾಗೆ ಇಟ್ಕೊಳ್ಬೇಕು, -1 ಇದ್ದ ಹಾಗೆ ಬರೆದುಕೊಳ್ಬೇಕು. ಡಿ ಎಷ್ಟಿದೆ ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟಿದೆ 4 ಇದೆ. ಯಾಕಂದರೆ ಇದೇ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕಾಗಿದ್ದರಿಂದ ಈ ಶ್ರೇಣಿಯ ಮೊದಲನೇ ಪದ ಮತ್ತು ಡಿ ಅನ್ನು ನಾವಿಲ್ಲಿ ಬಳಸಬೇಕಾಗ್ತದೆ. ಈ ಶ್ರೇಣಿಯ ಕೊನೆಯ ಪದ 67 ಅಂತ ಕೊಟ್ಟಿರೋದ್ರಿಂದ ಶ್ರೇಣಿಯ ಕೊನೆಯ ಪದ an 67 ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ 67 ಇದ್ದ ಹಾಗೆ ಬರೆದುಕೊಳ್ಳೋಣ. 3 + 4ರಿಂದ ಈ n - 1ಗೆ ಗುಣಿಸ್ಕೊಳ್ಳೋಣ. 4 × n ಅಂದರೆ 4n ಆಗ್ತದೆ. -× ಪ್ಲಸ್ -1 × 4 ಅಂದರೆ 4 ಆಗ್ತದೆ. ಸೊ ಮುಂದಿನ ಹಂತದಲ್ಲಿ 67 ಇದ್ದ ಹಾಗೆ ಬರೆದುಕೊಳ್ಳೋಣ. 3 - 4 ಅಂದರೆ -1 ಪ್ಲಸ್ 4n ಆಗ್ತದೆ. ಸೊ ಇದರ ಮುಂದಿನ ಹಂತವನ್ನು ನಾನು ಇಲ್ಲಿ ಬರೀತಾ ಇದ್ದೇನೆ. 67 ಇದ್ದ ಹಾಗೆ ಬರೆದುಕೊಳ್ಳ್ರಿ. -1 ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಏನಾಗ್ತದೆ +1 ಆಗ್ತದೆ. -1 + 1 ಆಗ್ತದೆ. = ಬಲಭಾಗದಲ್ಲಿ 4n ಇದ್ದ ಹಾಗೆ ಇರ್ತದೆ. 67 + 1 68 ಆಗ್ತದೆ. = 4n. ಈ 4ಅನ್ನು ಎಡಭಾಗಕ್ಕೆ ತಂದಾಗ 4 × n ಇದೆಯಲ್ಲ ಈ ಕಡೆ ಬಂದಾಗ ಭಾಗಿಸು ಆಗ್ತದೆ. ಅದರ ಬದಲಿಗೆ ನಾವು ಇಲ್ಲಿಯೇ ಇದನ್ನು ಭಾಗಿಸ್ಕೊಳ್ಳೋಣ. 4 × 4 4 × 4 ಆಗ್ತದೆ. 6ರಲ್ಲಿ 4ಅನ್ನು ಕಳೆದಷ್ಟು ಉಳಿತದೆ 2 ಉಳಿತದೆ. 2 ಮತ್ತು 8 28, 4 × 28 ಆಗ್ತದೆ. ಆದ್ದರಿಂದ ಇಲ್ಲಿ n ನ ಬೆಲೆ ಎಷ್ಟಾಗ್ತದೆ 17 ಆಗ್ತದೆ. ಸೊ ಆದ್ದರಿಂದ ಈ ನೀಡಿದಂಥ ಸಮಾಂತರ ಶ್ರೇಣಿಯ ಕೊನೆಯ ಪದ 67 ಆಗಿದ್ದರೆ ಈ ಶ್ರೇಣಿಯ ಪದಗಳ ಸಂಖ್ಯೆ ಎಷ್ಟಾಗ್ತದೆ 17 ಆಗ್ತದೆ. ಸೊ ಈ ರೀತಿಯಾಗಿ ನಾವು ಹೀಗೆ ಬಂದಂಥ ಈ ರೀತಿಯಾಗಿ ಕೊಟ್ಟಂಥ ಯಾವುದೇ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನು ಬರೆದು 4 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಸೊ ನಾವೀಗ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾದಂಥ ಇನ್ನೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವು 210 ಮತ್ತು ಮೊದಲ n - 1 ಪದಗಳ ಮೊತ್ತವು 171 ಆಗಿದ್ದು ಶ್ರೇಣಿಯ ಮೊದಲನೇ ಪದವು 3 ಆದಾಗ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಸೊ ಮೊದಲಿಗೆ ನಾವು ನೀಡಿದಂಥ ಪ್ರಶ್ನೆಯಲ್ಲಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ಳಬೇಕು. ಸೊ ಪ್ರಶ್ನೆಯಲ್ಲಿ ನಮಗೆ ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು 210 ಆಗಿ ನೀಡಿದ್ದಾರೆ. ಶ್ರೇಣಿಯ n ಪದಗಳ ಮೊತ್ತವನ್ನು ನಾವು s ಆಗಿ ಸೂಚಿಸುತ್ತೇವೆ. ಹಾಗಾಗಿ ಪ್ರಶ್ನೆಯಲ್ಲಿ ನಮಗೆ ಶ್ರೇಣಿಯ n ಪದಗಳ ಮೊತ್ತ 210 ಅಂದರೆ SN ಬೆಲೆಯನ್ನು 210 ಆಗಿ ನೀಡಿದ್ದಾರೆ. ಅದಕ್ಕೋಸ್ಕರ ನಾವಿಲ್ಲಿ SN = 210 ಅಂತ ಬರೆದುಕೊಳ್ಳೋಣ. ಅದೇ ರೀತಿ ಶ್ರೇಣಿಯ ಮೊದಲ n - 1 ಪದಗಳ ಮೊತ್ತವನ್ನು 171 ಆಗಿ ನೀಡಿದ್ದಾರೆ. ಶ್ರೇಣಿಯ n - 1 ಪದಗಳ ಮೊತ್ತ ಅಂದರೆ SN - 1 ಇದರ ಮೊತ್ತವನ್ನು ಇದರ ಬೆಲೆಯನ್ನು ನಮಗೆ ಎಷ್ಟು ಕೊಟ್ಟಿದ್ದಾರೆ 171 ಆಗಿ ನೀಡಿದ್ದಾರೆ. ಹಾಗಾಗಿ ನಾವಿಲ್ಲಿ ಶ್ರೇಣಿಯ n - 1 ಪದಗಳ ಮೊತ್ತ ಅಂದರೆ SN - 1 ಎಷ್ಟಾಗ್ತದೆ ಅಂತ ಕೊಟ್ಟಿದ್ದಾರೆ 171 ಆಗಿರ್ತದೆ ಅಂತ ನೀಡಿರೋದ್ರಿಂದ ನಾವಿಲ್ಲಿ SN - 1 ಅಂದರೆ ಶ್ರೇಣಿಯ n - 1 ಪದಗಳ ಮೊತ್ತ = 171 ಅಂತ ಬರೆದುಕೊಳ್ಳೋಣ. ಹಾಗೆ ಶ್ರೇಣಿಯ ಮೊದಲ ಪದವನ್ನು ನಾವು ಎ ಸಂಕೇತಾಕ್ಷರದಿಂದ ಸೂಚಿಸೋದ್ರಿಂದ ಶ್ರೇಣಿಯ ಮೊದಲನೇ ಪದವನ್ನು ನಮಗೆ 3 ಆಗಿ ನೀಡೋದ್ರಿಂದ ನಾವಿಲ್ಲಿ ಎ = 3 ಅಂತ ಬರೆದುಕೊಳ್ಳೋಣ. ಆದರೆ ನಮಗೆ ಸಮಾಂತರ ಶ್ರೇಣಿಯನ್ನು ಬರೆಯಲು ಬೇಕಾಗಿರುವ ಸಾಮಾನ್ಯ ವ್ಯತ್ಯಾಸ ಡಿ ನ ಬೆಲೆಯನ್ನು ಪ್ರಶ್ನೆಯಲ್ಲಿ ನೀಡಿಲ್ಲ. ಹಾಗೆ
ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ n ಅನ್ನು ಸಹ ನಮಗೆ ನೀಡಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ D ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ n ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಬರೆದುಕೊಳ್ಳಬೇಕು. ಸೊ ಯಾವುದೇ ಒಂದು ಸಮಾಂತರ ಶ್ರೇಣಿಯನ್ನು ಬರೆಯಬೇಕಾದ್ರೆ ನಮಗೆ ಆ ಸಮಾಂತರ ಶ್ರೇಣಿಯ ಮೊದಲನೇ ಪದ a ನ ಬೆಲೆ ಹಾಗೂ ಸಾಮಾನ್ಯ ವ್ಯತ್ಯಾಸ d ನ ಬೆಲೆಯ ಅಗತ್ಯ ಇರ್ತದೆ. ಪ್ರಶ್ನೆಯಲ್ಲಿ ನಮಗೆ ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನು 3 ಆಗಿ ನೀಡಿದ್ದಾರೆ, ಆದರೆ ಸಾಮಾನ್ಯ ವ್ಯತ್ಯಾಸ d ನ ಬೆಲೆಯನ್ನು ನೀಡಿಲ್ಲ. ಅದೇ ರೀತಿ n ನ ಬೆಲೆಯನ್ನು ಸಹ ನೀಡಿಲ್ಲ. ಸೊ ಹಾಗಾಗಿ ನಾವು ನೀಡಿರುವ ದತ್ತಾಂಶಗಳ ಸಹಾಯದಿಂದ ಸೂಕ್ತವಾದ ಸೂತ್ರವನ್ನು ಬಳಸಿಕೊಂಡು ಸಾಮಾನ್ಯ ವ್ಯತ್ಯಾಸ d ನ ಬೆಲೆ ಹಾಗೂ n ನ ಬೆಲೆಯನ್ನು ಕಂಡುಹಿಡಿದು ಪ್ರಶ್ನೆಯಲ್ಲಿ ಕೇಳಿರುವ ಸಮಾಂತರ ಶ್ರೇಣಿಯನ್ನು ಬರೆಯೋಣ. ಸೊ ಯಾವುದೇ ಒಂದು ಸಮಾಂತರ ಶ್ರೇಣಿಯ ಕೊನೆಯ ಪದ a ನ ಬೆಲೆಯು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಮತ್ತು ಮೊದಲ n-1 ಪದಗಳ ಮೊತ್ತದ ವ್ಯತ್ಯಾಸಕ್ಕೆ ಸಮನಾಗಿರುತ್ತದೆ ಎಂಬುದು ನಮಗೆ ತಿಳಿದಿದೆ. ಅಂದರೆ an is equals to Sn-1 ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ನಾವು ಈ ಸೂತ್ರದಲ್ಲಿ Sn ನ ಬೆಲೆ 210 ಮತ್ತು Sn-1 ಬೆಲೆ 171 ಆದೇಶಿಸಿ ಶ್ರೇಣಿಯ ಕೊನೆಯ ಪದ an ನ ಬೆಲೆಯನ್ನು ಮೊದಲಿಗೆ ಕಂಡುಹಿಡ್ಕೊಳ್ಳೋಣ ನಾವು. ಆದ್ದರಿಂದ ನಾನಿಲ್ಲಿ an is equals to Sn ನ ಬೆಲೆ ಎಷ್ಟು 210 ಇದೆ, 210 ಬರ್ಕೊಳ್ತಾ ಇದ್ದೇನೆ, ಮೈನಸ್ ಶ್ರೇಣಿಯ ಮೊದಲ n-1 ಪದಗಳ ಮೊತ್ತವನ್ನು ನಮಗೆ 171 ಆಗಿ ನೀಡಿರೋದ್ರಿಂದ ನಾವಿಲ್ಲಿ Sn-1 ಸ್ಥಾನದಲ್ಲಿ 171 ಬರೆದುಕೊಳ್ಬೇಕು. ಸೊ 210ರಲ್ಲಿ 171 ಕಳೆದಾಗ ಬರುವ ವ್ಯತ್ಯಾಸ 39. ಆದ್ದರಿಂದ ಇಲ್ಲಿ ಶ್ರೇಣಿಯ ಕೊನೆಯ ಪದ a ನ ಬೆಲೆಯು 39 ಆಗುತ್ತದೆ. ಸೊ ಹೀಗೆ ನಾವು a ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಶ್ರೇಣಿಯ ಮೊದಲನೇ ಪದ a ನ ಬೆಲೆ ಹಾಗೂ ಕೊನೆಯ ಪದ a ನ ಬೆಲೆಯನ್ನು ಕೊಟ್ಟಾಗ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ Sn is equal to n/2 into a plus an. ಈ ಸೂತ್ರವನ್ನು ಬಳಸಿಕೊಂಡು ನಾವು ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ n ನ ಬೆಲೆಯನ್ನು ಕಂಡುಹಿಡಿಯೋಣ. ಯಾಕೆಂದರೆ ಈ ಸೂತ್ರವನ್ನು ಬಳಸಿಕೊಂಡಾಗ ನಮಗೆ ಈ ಸೂತ್ರದಲ್ಲಿ ಅಷ್ಟು Sn, n, a ಮತ್ತು an ಎಂಬ 4 ಅಂಶಗಳಿದ್ದಾವೆ. ಈ 4 ಅಂಶಗಳಲ್ಲಿ ನಮಗೆ Sn ನ ಬೆಲೆ ಕೊಟ್ಟಿದ್ದಾರೆ, a ನ ಬೆಲೆಯನ್ನು ಕೊಟ್ಟಿದ್ದಾರೆ, an ನ ಬೆಲೆಯನ್ನು ನಾವು ಕಂಡುಹಿಡಿದಿದ್ದೇವೆ. ಈ 4 ಅಂಶಗಳಲ್ಲಿ 3 ಅಂಶಗಳ ಬೆಲೆಗಳು ನಮಗೆ ತಿಳಿದಿರುವುದರಿಂದ 4ನೇ ಅಂಶ n ನ ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಹಾಗಾಗಿ ನಾವಿಲ್ಲಿ Sn is equal to n/2 into a plus an ಈ ಸೂತ್ರವನ್ನು ಬಳಸಿಕೊಂಡು n ನ ಬೆಲೆಯನ್ನು ಕಂಡುಹಿಡಿಯುವುದು ಸುಲಭ ಆಗ್ತದೆ. ಸೊ ಈ Sn ನ ಬೆಲೆ ಎಷ್ಟಾಗಿದೆ ಅಂದರೆ 210 ಆಗಿರೋದ್ರಿಂದ ಸೂತ್ರದಲ್ಲಿ Sn ಸ್ಥಾನದಲ್ಲಿ 210 ಹಾಕಿಕೊಳ್ಳೋಣ. n ನ ಬೆಲೆ ನಮಗೆ ತಿಳಿದಿಲ್ಲ, ಹಾಗಾಗಿ ಅದನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. a ಎಷ್ಟು ಕೊಟ್ಟಿದ್ದಾರೆ 3 ಅಂತ ಕೊಟ್ಟಿದ್ದಾರೆ, ಪ್ಲಸ್ an ಎಷ್ಟು ಕೊಟ್ಟಿದ್ದಾರೆ 39 ಅಂತ ಕೊಟ್ಟಿದ್ದಾರೆ. ಸೊ ಮುಂದಿನ ಹಂತದಲ್ಲಿ ಈ 210 ಇದ್ದ ಹಾಗೆ ಬರೆದುಕೊಳ್ಳೋಣ, n/2 ಇದ್ದ ಹಾಗೆ ಬರೆದುಕೊಳ್ಳೋಣ. 3 + 39 ಅಂದರೆ 42 ಆಗ್ತದೆ. ಸೊ ನಾವೀಗ ಈ 42ಕ್ಕೆ 2ರಿಂದ ಭಾಗಿಸ್ಕೊಳ್ಳೋಣ. 2 1 2, 2 2 4, 2 1 2, 2 1 2 ಆಗುತ್ತದೆ. ನಂತರ ಈ 21ನ ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಈ n ಗುಣಿಸು 21 ಅಂತ ಇದೆ. ಈ ಎಡಭಾಗಕ್ಕೆ ಬಂದಾಗ ಏನಾಗ್ತದೆ 210 ಭಾಗಿಸು ಅಂದರೆ ಛೇದಕ್ಕೆ ಹೋಗ್ತದೆ, 21 ಭಾಗಿಸು 21 ಆಗ್ತದೆ. ಬಲಭಾಗದಲ್ಲಿ n ಮಾತ್ರ ಉಳಿಯುತ್ತದೆ. ಈ 21 21 21 10 210 ಆಗೋದ್ರಿಂದ ನೀಡಿರುವ ಶ್ರೇಣಿಯ ಪದಗಳ ಸಂಖ್ಯೆ n ನ ಬೆಲೆಯಲ್ಲಿ 10 ಆಗುತ್ತದೆ. ಸೊ ಹೀಗೆ ನಾವು ಶ್ರೇಣಿಯ ಕೊನೆಯ ಪದ an ನ ಬೆಲೆ ಹಾಗೂ ಪದಗಳ ಸಂಖ್ಯೆ n ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ d ನ ಬೆಲೆಯನ್ನು ಶ್ರೇಣಿಯ n ಪದವನ್ನು ಕಂಡುಹಿಡಿಯುವ ಸೂತ್ರ an is equal to a plus n-1 into d ಈ ಸೂತ್ರದ ಸಹಾಯದಿಂದ ಕಂಡುಹಿಡಿಯೋಣ. ಸೊ ಮುಂದಿನ ಹಂತವನ್ನು ನಾನಿಲ್ಲಿ ಬರೀತಾ ಇದ್ದೇನೆ. ಈ ಸೂತ್ರದಲ್ಲಿ ನಾವೀಗ an ನ ಬೆಲೆ 39 ಆದೇಶಿಸಿಕೊಳ್ಳೋಣ. is equal to a ನ ಬೆಲೆ ಎಷ್ಟು ಕೊಟ್ಟಿದ್ದಾರೆ 3 ಪ್ಲಸ್ n ಎಷ್ಟು ಬಂದಿದೆ ಹೇಳ್ರಿ 10 ಬಂದಿದೆ. n ನ ಜಾಗದಲ್ಲಿ 10 ಬರೆದುಕೊಳ್ಳೋಣ, -1 ಇದ್ದ ಹಾಗೆ ಬರೆದುಕೊಳ್ಳೋಣ. ಡಿ ನ ಬೆಲೆ ನಮಗೆ ತಿಳಿದಿಲ್ಲ, ಇದನ್ನು ಕಂಡುಹಿಡಿಯಬೇಕಾಗಿದೆ. ಸೊ ಮುಂದಿನ ಹಂತದಲ್ಲಿ ಈ 39 ಇದ್ದ ಹಾಗೆ ಬರೆದುಕೊಳ್ಳೋಣ, ಪ್ಲಸ್ 3 ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ +3 -3 ಆಗ್ತದೆ. 10 -1 9, ಈ ಡಿಗೆ ಗುಣಿಸಲ್ಪಟ್ಟಾಗ ಇದು 9 ಡಿ ಆಗ್ತದೆ. ಸೊ ಮುಂದಿನ ಹಂತದಲ್ಲಿ 39 -3 ಅಂದರೆ 36 ಆಗ್ತದೆ. is equal to 9 ಡಿ. ಈ 9 ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ 9 ಗುಣಿಸು ಡಿ ಇರ್ತದಲ್ಲ, ಇದು ಎಡಭಾಗಕ್ಕೆ ಬಂದು ಭಾಗಿಸು 9 ಆಗುತ್ತದೆ. ಅಂದರೆ 36 ಭಾಗಿಸು 9 ಆಗುತ್ತದೆ. ಅದರ ಬದಲಿಗೆ ನಾವು ಈ ಹಂತದಲ್ಲಿಯೇ 36ಕ್ಕೆ 9ರಿಂದ ಭಾಗಿಸ್ಕೊಳ್ಳೋಣ. 9 1 9, 9 4 36 ಆಗುವುದರಿಂದ ಇಲ್ಲಿ ಡಿ ನ ಬೆಲೆ ಅಂದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ನ ಬೆಲೆ ಎಷ್ಟಾಗ್ತದೆ 4 ಆಗ್ತದೆ. ಸೊ ಹೀಗೆ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಅತ್ಯಂತ ಸುಲಭವಾಗಿ ಸಮಾಂತರ ಶ್ರೇಣಿಯನ್ನು ಬರೀಬಹುದು. ಯಾಕೆಂದರೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ನ ಬೆಲೆಯನ್ನು ಮೊದಲೇ ಕೊಟ್ಟಿದ್ದಾರೆ ನಮಗೆ.
ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಈಗ ನಾವು ಕಂಡುಹಿಡ್ಕೊಂಡಿದ್ದೇವೆ. ಹಾಗಾಗಿ ಇವೆರಡರ ಸಹಾಯದಿಂದ ಸುಲಭವಾಗಿ ನಾವೀಗ ಸಮಾಂತರ ಶ್ರೇಣಿಯನ್ನು ಬರೆಯೋಣ. ಸೊ ಸಮಾಂತರ ಶ್ರೇಣಿ ಮೊದಲನೇ ಪದ 3 ಆಗಿರುವುದರಿಂದ ಮೊದಲನೇ ಪದ 3 ಅಂತ ಬರೆದುಕೊಳ್ಳೋಣ. ಎರಡನೇ ಪದ ಎ ಪ್ಲಸ್ ಡಿ ಆಗಿರೋದ್ರಿಂದ ಎ ಎಷ್ಟು 3 ಪ್ಲಸ್ ಡಿ ಅಂದರೆ 4. ಮೂರನೇ ಪದ ಎ ಪ್ಲಸ್ 2 ಡಿ, ಎ ಅಂದರೆ ಎಷ್ಟು 3 ಪ್ಲಸ್ 2 ಗುಣಿಸು ಡಿನ ಬೆಲೆ ಎಷ್ಟು 4 ಅಂತ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ 3ನೇ ಇದ್ದಾಗೆ ಬರೆದುಕೊಳ್ರಿ. ಎರಡನೇ ಪದ 3 ಪ್ಲಸ್ 4 ಅಂದರೆ 7 ಆಗ್ತದೆ. ಮೂರನೇ ಪದ 3 ಪ್ಲಸ್ 2 ಗುಣಿಸು 4 ಅಂದರೆ 8, 3 ಪ್ಲಸ್ 8 ಅಂದರೆ 11 ಆಗ್ತದೆ. ಹೀಗೆ ನಮಗೆ ಬೇಕಾಗಿರುವ ಸಮಾಂತರ ಶ್ರೇಣಿಯು 3, 7, 11 ಪದಗಳನ್ನು ಈ ರೀತಿ ಪದಗಳನ್ನು ಹೊಂದಿದೆ. ನಾವೀಗ ಮೂರನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಒಂದು ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳ ಮೊತ್ತವು 21 ಮತ್ತು 1ನೇ ಹಾಗೂ 3ನೇ ಪದಗಳ ಗುಣಲಬ್ಧವು 2ನೇ ಪದಕ್ಕಿಂತ 6 ಹೆಚ್ಚಿದೆ. ಹಾಗಾದರೆ ಆ 3 ಪದಗಳನ್ನು ಕಂಡುಹಿಡಿಯಿರಿ. ಸೊ ಪ್ರಶ್ನೆಯಲ್ಲಿ ನಮಗೆ ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳನ್ನು ಕೂಡಿಸಿದಾಗ ಮೊತ್ತ ಎಷ್ಟು ಬರ್ತಾ ಅಂತ ಹೇಳಿದ್ದಾರೆ 21 ಬರ್ತಾ ಅಂತ ಹೇಳಿದ್ದಾರೆ. ಆದರೆ ಆ 3 ಅನುಕ್ರಮ ಪದಗಳು ಯಾವುವು ಎಂಬುದನ್ನು ನಮಗೆ ನೀಡಿಲ್ಲ. ಸೊ ನೀವು ಇಲ್ಲಿ ನಾನು ಬರೆದಿರುವ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದ ಅನುಕ್ರಮ ಪದಗಳನ್ನು ನೋಡಬಹುದು. ಈ ಸಮಾಂತರ ಶ್ರೇಣಿಯಲ್ಲಿ ನಾವು ಒಂದು ಪದ ಎ ಅನ್ನು ಆಧಾರವಾಗಿಟ್ಕೊಂಡ್ರೆ ಈ ಸಮಾಂತರ ಶ್ರೇಣಿಯ ಎಡಭಾಗದಲ್ಲೂ ಅನಂತ ಪದಗಳಿದ್ದಾವೆ, ಹಾಗೆ ಬಲಭಾಗದಲ್ಲೂ ಸಹ ಅನಂತ ಅಂದರೆ ಲೆಕ್ಕಕ್ಕೆ ಸಿಗದಷ್ಟು ಪದಗಳಿದ್ದಾವೆ. ಸೊ ಇಲ್ಲಿ ನಾವು 3 ಅನುಕ್ರಮ ಪದಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕಂದ್ರೆ ಪ್ರಶ್ನೆಯಲ್ಲಿ ಕೇಳಿದ 3 ಅನುಕ್ರಮ ಪದಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕಂದ್ರೆ ಈ 3 ಅನುಕ್ರಮ ಪದಗಳನ್ನು ಕೂಡಿಸಿದಾಗ ನಮಗೆ ಅಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿನ ಬೆಲೆ ಕ್ಯಾನ್ಸಲ್ ಆಗಿರಬೇಕು. ಹಾಗಿದ್ದರೆ ಮಾತ್ರ ನಾವು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಅನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳನ್ನು ಎ ಮೈನಸ್ ಡಿ, ಎ ಮತ್ತು ಎ ಪ್ಲಸ್ ಡಿ ಆಗಿ ತೆಗೆದುಕೊಂಡಿದ್ದೇನೆ. ಸಪೋಸ್ ನಿಮಗೆ ಸಮಾಂತರ ಶ್ರೇಣಿಯ 5 ಅನುಕ್ರಮ ಪದಗಳ ಮೊತ್ತ ಅಂತ ಕೊಟ್ಟರು, ಆವಾಗ ನೀವೇನು ಮಾಡಬೇಕಂದ್ರೆ ಎ ಮೈನಸ್ 2 ಡಿ ಅನ್ನು ಮೊದಲನೇ ಪದವಾಗಿ, ಎ ಮೈನಸ್ ಡಿ ಅನ್ನು ಎರಡನೇ ಪದವಾಗಿ, ಎ ಅನ್ನು ಮೂರನೇ ಪದ, ಎ ಪ್ಲಸ್ ಡಿ ಅನ್ನು ನಾಲ್ಕನೇ ಪದ, ಹಾಗೆ ಎ ಪ್ಲಸ್ 2 ಡಿ ಅನ್ನು 5ನೇ ಪದವಾಗಿ ತೆಗೆದುಕೊಳ್ಬೇಕು. ಯಾಕಂದರೆ ಈ 5 ಪದಗಳನ್ನು ಕೂಡಿಸಿದಾಗ ಆಗ ಡಿ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ನೋಡ್ರಿ ಮೈನಸ್ 2 ಡಿ ಪ್ಲಸ್ 2 ಡಿ ಕ್ಯಾನ್ಸಲ್ ಆಗ್ತದೆ, ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗಿ ಇಲ್ಲಿ ಎ ಮಾತ್ರ ಉಳಿದುಕೊಳ್ಳುತ್ತದೆ. ಹಾಗಾಗಿ ಈ ರೀತಿ ನಾವು ಪದಗಳನ್ನು ತೆಗೆದುಕೊಳ್ಳೋದ್ರಿಂದ ಮೊದಲೇ ಪದ ಎನ ಬೆಲೆ ನಮಗೆ ಮೊದಲೇ ಹಂತದಲ್ಲಿ ಸಿಕ್ಬಿಡ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳನ್ನು ಎ ಮೈನಸ್ ಡಿ, ಮೊದಲನೇ ಪದ ಎ ಮೈನಸ್ ಡಿ, ಎರಡನೇ ಪದ ಎ, ಮೂರನೇ ಪದ ಎ ಪ್ಲಸ್ ಡಿ ಆಗಿ ತೆಗೆದುಕೊಂಡಿದ್ದೇನೆ. ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಈ ಹೇಳಿಕೆಯ ಸಹಾಯದಿಂದ ಈ 3 ಅನುಕ್ರಮ ಪದಗಳನ್ನು ಕೂಡಿಸಿಕೊಂಡು ಒಂದು ಸಮೀಕರಣವನ್ನು ಮಾಡಿಕೊಳ್ಬೇಕು. ಈ ಹೇಳಿಕೆಯಲ್ಲಿ 3 ಅನುಕ್ರಮ ಪದಗಳ ಮೊತ್ತವು 21 ಆಗಿದೆ ಅಂತ ನೀಡಿದ್ದಾರೆ. ಇಲ್ಲಿ ಶ್ರೇಣಿಯ ಮೊದಲನೇ ಪದ ಎ ಮೈನಸ್ ಡಿ, ಎರಡನೇ ಪದ ಎ, ಹಾಗೆ ಮೂರನೇ ಪದ ಏನಿದೆ ಎ ಪ್ಲಸ್ ಡಿ ಆಗಿದೆ. ಈ 3 ಪದಗಳ ಮೊತ್ತ ಅಂದರೆ ಈ 3 ಪದಗಳನ್ನು ಕೂಡಿಸ್ಕೊಳ್ಬೇಕು. ಎಷ್ಟು ಬರ್ತದೆ ಅಂತ ಹೇಳಿದ್ದಾರೆ ಮೊತ್ತ 21 ಬರ್ತದೆ ಅಂತ ಹೇಳಿದ್ರಿಂದ ಈಸ್ ಈಕ್ವಲ್ ಟು 21 ಅಂತ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಇಲ್ಲಿ ಮೈನಸ್ 1 ಡಿ ಪ್ಲಸ್ 1 ಡಿ ಅನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕು. 1 ಎ 1 ಎ 1 ಎಷ್ಟಾಗ್ತದೆ 3 ಎ ಆಗ್ತದೆ ಈಸ್ ಈಕ್ವಲ್ಸ್ ಟು 21. ಸೊ 3 1 3, 3 7 21 ಆಗುವುದರಿಂದ ಇಲ್ಲಿ ಶ್ರೇಣಿಯ ಮೊದಲನೇ ಪದ ಎನ ಬೆಲೆ 7 ಆಗ್ತದೆ. ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ಈ ಹೇಳಿಕೆಯ ಸಹಾಯದಿಂದ ಶ್ರೇಣಿಯ ಮೊದಲನೇ ಪದ ಎನ ಬೆಲೆಯನ್ನು ಕಂಡುಹಿಡಿದುಕೊಂಡ ನಂತರ ನಾವೀಗ ಇದೇ ಪ್ರಶ್ನೆಯಲ್ಲಿ ನೀಡಿರುವ ಮತ್ತೊಂದು ಹೇಳಿಕೆಯನ್ನು ತೆಗೆದುಕೊಂಡು ಮತ್ತೊಂದು ಸಮೀಕರಣವನ್ನು ಮಾಡಿಕೊಳ್ಬೇಕು. ಸೊ ಈ ಹೇಳಿಕೆಯಲ್ಲಿ ನಮಗೆ ಶ್ರೇಣಿಯ ಒಂದನೇ ಪದ ಯಾವುದು ಎ ಮೈನಸ್ ಡಿ, ಹಾಗೂ ಮೂರನೇ ಪದ ಯಾವುದು ಎ ಪ್ಲಸ್ ಡಿ, ಇವುಗಳ ಗುಣಲಬ್ಧ ಅಂದರೆ ಇವೆರಡನ್ನು ಗುಣಿಸಿದಾಗ ಅದು ಏನಾಗ್ತದೆ ಅಂದರೆ ಎರಡನೇ ಪದ ಯಾವುದು ಎ ಆಗಿದೆ. ಈ ಎರಡನೇ ಪದಕ್ಕಿಂತ ಎಷ್ಟು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ 6 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಾವೀಗ ಈ ಹೇಳಿಕೆಯ ಸಹಾಯದಿಂದ ಮತ್ತೊಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. ಸೊ ಈ ಹೇಳಿಕೆಯ ಪ್ರಕಾರ ಮೊದಲನೇ ಪದ ಎ ಮೈನಸ್ ಡಿ ಹಾಗೆ ಮೂರನೇ ಪದ ಎ ಪ್ಲಸ್ ಡಿ ಇವುಗಳ ಗುಣಲಬ್ಧ ಅಂದರೆ ಇವುಗಳನ್ನು ಗುಣಿಸ್ಕೊಳ್ಬೇಕು. ಇವುಗಳ ಗುಣಲಬ್ಧವು ಶ್ರೇಣಿಯ ಎರಡನೇ ಪದ ಅಂದರೆ ಎಗಿಂತ ಎಷ್ಟು ಹೆಚ್ಚಾಗಿದೆ 6 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಹೆಚ್ಚಾಗಿದೆ ಅಂದರೆ ಏನು ಮಾಡಬೇಕು ಕೂಡಿಸ್ಕೊಳ್ಬೇಕು. ಎಷ್ಟು ಹೆಚ್ಚಾಗಿದೆ 6 ಹೆಚ್ಚಾಗಿದೆ. ಎಷ್ಟನೇ ಪದಕ್ಕಿಂತ ಎರಡನೇ ಪದಕ್ಕಿಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಎರಡನೇ ಪದಕ್ಕಿಂತ 6 ಹೆಚ್ಚಾಗಿದೆ ಅಂದರೆ ಎ ಪ್ಲಸ್ 6 ಆಗ್ತದೆ. ಸೊ ಮುಂದಿನ ಹಂತದಲ್ಲಿ ಎನ ಬೆಲೆಯನ್ನು ನಾವು ಆಲ್ರೆಡಿ ಇಲ್ಲಿ ಕಂಡುಹಿಡಿದಿದ್ದೇವೆ.
ಎನ ಬೆಲೆಯನ್ನು ಈ ಸಮೀಕರಣದಲ್ಲಿ ಎಲ್ಲೆಲ್ಲಿ ಎ ಇದೆಯಲ್ಲ ಅಲ್ಲಿ ಹಾಕಬೇಕು. ಸೊ ಎ 7 ಮೈನಸ್ ಡಿ ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಎನ ಜಾಗದಲ್ಲಿ 7 ಪ್ಲಸ್ ಡಿ ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಇಸ್ ಈಕ್ವಲ್ ಟು 7 ಪ್ಲಸ್ ಆರ್ ಅಂತ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎಡಭಾಗವನ್ನು ನೀವು ಗಮನಿಸಿದಾಗ ಈ ಸಮೀಕರಣದ ಎಡಭಾಗ 7 ಮೈನಸ್ ಡಿ ಇಂಟು 7 ಪ್ಲಸ್ ಡಿ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ದ ರೂಪದಲ್ಲಿದೆ. ಸೊ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಮೊದಲನೇ ಪದ ಎ ದ ವರ್ಗ ಮೈನಸ್ ಎರಡನೇ ಪದ ಬಿ ದ ವರ್ಗ ಆಗ್ತದೆ. ಸೊ ನಾವೀಗ ಈ ನಿತ್ಯ ಸಮೀಕರಣವನ್ನು ಬಳಸಿಕೊಂಡು ಇದನ್ನು ಈ ರೂಪದಲ್ಲಿ ಬರೀಬೇಕು. ಅಂದರೆ ಮೊದಲನೇ ಪದದ ವರ್ಗ 7ರ ವರ್ಗ ಮೈನಸ್ ಎರಡನೇ ಪದದ ವರ್ಗ ಅಂದರೆ ಡಿ ದ ವರ್ಗದ ರೂಪದಲ್ಲಿ ಬರೆದುಕೊಳ್ಬೇಕು. ಇಸ್ ಈಕ್ವಲ್ಸ್ ಟು 7 ಪ್ಲಸ್ 6 ಅಂದರೆ 13 ಆಗ್ತದೆ. 7ರ ವರ್ಗ 7 49 ಮೈನಸ್ ಡಿ ದ ವರ್ಗ ಈಸ್ ಈಕ್ವಲ್ಸ್ ಟು 13. ಮುಂದಿನ ಹಂತದಲ್ಲಿ ಏನು ಮಾಡಬೇಕಂದ್ರೆ ಈ ಮೈನಸ್ ಡಿ ದ ವರ್ಗವನ್ನು ಇದು ಹಾಗೆ ಇಟ್ಕೊಳ್ಬೇಕು. ಪ್ಲಸ್ 49ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಪ್ಲಸ್ 49 ಬಲಭಾಗಕ್ಕೆ ಹೋದಾಗ ಏನಾಗ್ತದೆ ಮೈನಸ್ 49 ಆಗ್ತದೆ. ಅದರಿಂದ ಇಲ್ಲಿ ಮೈನಸ್ ಡಿ ದ ವರ್ಗ ಈಸ್ ಈಕ್ವಲ್ಸ್ ಟು 13 ಮೈನಸ್ 49 ಅಂದರೆ ಮೈನಸ್ 36 ಆಗ್ತದೆ. ಈ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ಇರೋದ್ರಿಂದ ಇದನ್ನು ಕ್ಯಾನ್ಸಲ್ ಮಾಡಿಕೊಂಡಾಗ ಪ್ಲಸ್ ಡಿ ದ ವರ್ಗ ಈಸ್ ಈಕ್ವಲ್ಸ್ ಟು ಪ್ಲಸ್ 36 ಆಗುತ್ತದೆ. ಆದ್ದರಿಂದ ಡಿನ ಬೆಲೆಯು ಇಲ್ಲಿ ಪ್ಲಸ್ ಆರ್ ಮೈನಸ್ ವರ್ಗಮೂಲ 36 ಅಂದರೆ 6 ಆಗುತ್ತದೆ. ಅಂದರೆ ಡಿನ ಬೆಲೆಯು ಪ್ಲಸ್ 6 ಅಥವಾ ಡಿನ ಬೆಲೆಯು ಮೈನಸ್ 6 ಆಗುತ್ತದೆ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ನಿಬಂಧನೆಯನ್ನು ಬಳಸಿಕೊಂಡು ಶ್ರೇಣಿಯ ಮೊದಲನೇ ಪದ ಎನ ಬೆಲೆ ಹಾಗೂ ಸಾಮಾನ್ಯ ವ್ಯತ್ಯಾಸ ಡಿನ ಬೆಲೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಆ 3 ಪದಗಳನ್ನು ಕಂಡುಹಿಡಿಯೋಣ. ಆ 3 ಪದಗಳನ್ನು ಅಂದರೆ ಆ ಅನುಕ್ರಮ 3 ಪದಗಳನ್ನು ನಾವಿಲ್ಲಿ ಎ ಮೈನಸ್ ಡಿ ಎ ಮತ್ತು ಎ ಪ್ಲಸ್ ಡಿ ಆಗಿರಲಿ ಎಂದು ತೆಗೆದುಕೊಂಡಿದ್ದೇವೆ. ಈ 3 ಪದಗಳಲ್ಲಿ ನಾವು ಎನ ಬೆಲೆ 7 ಡಿನ ಬೆಲೆ 6 ಅನ್ನು ಆದೇಶಿಸಿ ನಾವು 3 ಪದಗಳನ್ನು ಬರೆಯಬೇಕು. ಸೊ ಮೊದಲಿಗೆ ನಾವು ಎನ ಬೆಲೆ 7 ಡಿನ ಬೆಲೆ ಪ್ಲಸ್ 6 ಆದಾಗ ಆ 3 ಪದಗಳು ಯಾವುವು ಎಂಬುದನ್ನು ಬರೆಯೋಣ. ನೋಡಿ ಇಲ್ಲಿ ಡಿನ ಬೆಲೆ 2 ಇದ್ದಾವೆ, ಒಂದು ಪ್ಲಸ್ 6 ಇದೆ ಮತ್ತೊಂದು ಮೈನಸ್ 6 ಇದೆ. ಮೊದಲಿಗೆ ನಾವು ಡಿನ ಬೆಲೆಯನ್ನು ಪ್ಲಸ್ 6 ಆಗಿ ತೆಗೆದುಕೊಳ್ಳೋಣ. ಎನ ಬೆಲೆ ಫಿಕ್ಸ್ ಆಗಿದೆ, ಎನ ಬೆಲೆ ಎಷ್ಟಿದೆ 7 ಮಾತ್ರ ಇದೆ. ಸೊ ಈ 3 ಅನುಕ್ರಮ ಪದಗಳಲ್ಲಿ ಎನ ಬೆಲೆ 7 ಮತ್ತು ಡಿನ ಬೆಲೆ 6 ಅನ್ನು ಆದೇಶಿಸಿದಾಗ ಮೊದಲನೇ ಪದ 7 ಮೈನಸ್ ಡಿ ಅಂದರೆ 6, ಎರಡನೇ ಪದ ಎ ಅಂದರೆ 7, ಮೂರನೇ ಪದ ಎ ಪ್ಲಸ್ ಡಿ ಅಂದರೆ 7 ಪ್ಲಸ್ ಡಿನ ಬೆಲೆ 6 ಆಗುತ್ತದೆ. 7 ಮೈನಸ್ 6 ಅಂದರೆ 1, ಎರಡನೇ ಪದ 7, ಮೂರನೇ ಪದ 13 ಆಗ್ತದೆ. ಅದೇ ರೀತಿ ನಾವೀಗ ಎನ ಬೆಲೆ 7 ಡಿನ ಬೆಲೆ ಮೈನಸ್ 6 ಆದಾಗ ಆ ಶ್ರೇಣಿಯ 3 ಪದಗಳು ಯಾವುವು ಎಂಬುದನ್ನು ಕಂಡುಹಿಡಿಯಬೇಕಾದ್ರೆ ಎನ ಬೆಲೆ 7 ಹಾಗೆ ಡಿನ ಬೆಲೆ ಮೈನಸ್ 6ಅನ್ನು ಈ 3 ಅನುಕ್ರಮ ಪದಗಳಲ್ಲಿ ಆದೇಶಿಸಿ ಆ ಪದಗಳನ್ನು ನಾವೀಗ ಕಂಡುಹಿಡಿಯೋಣ. ಎನ ಬೆಲೆ 7 ಮೈನಸ್ ಡಿನ ಬೆಲೆ ಎಷ್ಟಿದೆ ಮೈನಸ್ 6 ಇರೋದ್ರಿಂದ ಬ್ರ್ಯಾಕೆಟನ್ನು ಹಾಕ್ಕೊಂಡು ಬ್ರ್ಯಾಕೆಟ್ನ ಒಳಗಡೆ ಮೈನಸ್ 6 ಅಂತ ಬರೆಯಬೇಕು. ಎರಡನೇ ಪದ ಏನಿದೆ ಎ ಇದೆ, ಎ ಎಷ್ಟಿದೆ 7 ಇದೆ. ಮೂರನೇ ಪದ ಏನಿದೆ ಎ 7 ಪ್ಲಸ್ ಡಿನ ಬೆಲೆ ಎಷ್ಟಿದೆ ಮೈನಸ್ 6 ಇರೋದ್ರಿಂದ ಇಲ್ಲಿ ಬ್ರ್ಯಾಕೆಟ್ ಹಾಕ್ಕೊಂಡು ಮೈನಸ್ 6 ಅಂತ ಬರ್ಕೊಳ್ಬೇಕು. 7 ಮೈನಸ್ ಇಂಟು ಮೈನಸ್ ಪ್ಲಸ್ 6, 7 ಎರಡನೇ ಪದ 7, ಮೂರನೇ ಪದ 7 ಪ್ಲಸ್ ಇಂಟು ಮೈನಸ್ ಮೈನಸ್ 6, 7 ಪ್ಲಸ್ 6 ಅಂದರೆ 13, ಎರಡನೇ ಪದ 7, ಮೂರನೇ ಪದ 7 ಮೈನಸ್ 6 1 ಆಗುತ್ತದೆ. ಹೀಗೆ ನಾವು ನೀಡಿದಂಥ ಶ್ರೇಣಿಯ ಆ 3 ಪದಗಳು ಎನ ಬೆಲೆ 7 ಡಿನ ಬೆಲೆ 6 ಆದಾಗ 1, 7, 13 ಹಾಗೆ ಎನ ಬೆಲೆ 7 ಡಿನ ಬೆಲೆ ಮೈನಸ್ 6 ಆದಾಗ 13, 7, 1 ಆಗಿ ಬರೆಯಬೇಕು. ಸೊ ನಾವೀಗ ಈ ವರ್ಷ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಬಂದಿರುವಂತಹ ಒಂದು 4 ಅಂಕದ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯ 11ನೇ ಮತ್ತು 8ನೇ ಪದಗಳ ಅನುಪಾತ 3:2 ಆಗಿದೆ. ಈ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ನಮಗೆ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಸಹಾಯದಿಂದ ಸಮೀಕರಣವನ್ನು ಮಾಡಿಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ಒಂದು ಸಮಾಂತರ ಶ್ರೇಣಿಯ 11ನೇ ಮತ್ತು 8ನೇ ಪದಗಳ ಅನುಪಾತ 3:2 ಆಗಿ ನೀಡಿದ್ದಾರೆ. ಈ ಹೇಳಿಕೆಯ ಸಹಾಯದಿಂದ ನಾವು ಈಗ ಒಂದು ಸಮೀಕರಣವನ್ನು ಮಾಡಿಕೊಳ್ಳಬೇಕು. ಶ್ರೇಣಿಯ 11ನೇ ಪದವನ್ನು ನಾವು A11 ಅಂತ ಗುರುತಿಸ್ತೇವೆ, ಹಾಗೆ 8ನೇ ಪದವನ್ನು ನಾವು A8 ಅಂತ ಗುರುತಿಸ್ತೇವೆ. ಇವುಗಳ ಅನುಪಾತ ಅಂದರೆ A11 ಅನುಪಾತ A8. ಇದನ್ನು ನಾವು A11 ಭಾಗಿಸು A8 ಅಂತ ಬರೆಯಬಹುದು. ಈಸ್ ಈಕ್ವಲ್ ಟು 11ನೇ ಪದ ಮತ್ತು 8ನೇ ಪದಗಳ ಅನುಪಾತ ಎಷ್ಟು ಕೊಟ್ಟಿದ್ದಾರೆ? 3:2 ಅಂತ ಕೊಟ್ಟಿದ್ದಾರೆ. 3:2 ನಾವು 3/2 ಆಗಿ ಬರೆಯಬಹುದು. ಸೊ ಹಾಗಾಗಿ
ಶ್ರೇಣಿಯ 11ನೇ ಮತ್ತು 8ನೇ ಪದಗಳ ಅನುಪಾತವು 3:2ಕ್ಕೆ ಸಮ ಎಂಬುದು ನಾವಿಲ್ಲಿ A11 ಭಾಗಿಸು A8 ಇಸ್ ಈಕ್ವಲ್ ಟು 3/2 ಆಗಿ ಬರೆದುಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ ಶ್ರೇಣಿಯ 11ನೇ ಪದ ಅಂದರೆ A11 ಯಾವ ರೀತಿ ಬರೀಬೇಕಂದ್ರೆ A ಪ್ಲಸ್ 11 ಮೈನಸ್ 1 ಅಂದರೆ 10D ಆಗಿ ಬರೆದುಕೊಳ್ಳೋಣ. ಭಾಗಿಸು A8 ಎಂದರೆ ಶ್ರೇಣಿಯ 8ನೇ ಪದವನ್ನು ನಾವು A ಪ್ಲಸ್ 8 ಮೈನಸ್ 1 7D ಆಗಿ ಬರೆದುಕೊಳ್ಳಬೇಕು. ಇಲ್ಲಿ ಡಿನ ಸಹಗುಣಕವನ್ನು ಬರೀಬೇಕಾದ್ರೆ ಇಲ್ಲಿರುವ ಸಂಖ್ಯೆ ಇದೆಯಲ್ಲ ಇದರಿಂದ 1 ಕಳೆದು ಇಲ್ಲಿ ಬರೆಯಬೇಕು. 11 ಇದ್ರೆ 10 ಅಂತ ಬರೀಬೇಕು, 8 ಇದ್ರೆ 7D ಅಂತ ಬರೀಬೇಕು. ಉಳಿದಂತೆ ಮೊದಲನೇ ಪದ ಇದ್ದ ಹಾಗೆ ಇರುತ್ತದೆ. ಈಸ್ ಈಕ್ವಲ್ಸ್ ಟು ಬಲಭಾಗದಲ್ಲಿರುವ 3/2 ಇದ್ದ ಹಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಓರೆ ಗುಣಾಕಾರ ಮಾಡಿ ಈ ಛೇದದಲ್ಲಿರುವ ಪದಗಳನ್ನು ಅಂಶಕ್ಕೆ ತೆಗೆದುಕೊಂಡು ಹೋಗಬೇಕು. ಬಲಭಾಗದ ಛೇದದಲ್ಲಿರುವ 2 ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಈ 2 A ಪ್ಲಸ್ 10Dಗೆ ಗುಣಿಸಲ್ಪಟ್ಟು ಎಡಭಾಗವು 2 ಗುಣಿಸು A ಪ್ಲಸ್ 10D ಆಗುತ್ತದೆ. ಈಸ್ ಈಕ್ವಲ್ಸ್ ಟು ಎಡಭಾಗದ ಛೇದದಲ್ಲಿರುವ A ಪ್ಲಸ್ 7D ಅನ್ನ ಬಲಭಾಗಕ್ಕೆ ನಾವು ಓರೆ ಗುಣಾಕಾರ ಮಾಡಿದಾಗ ಇದು 3ಕ್ಕೆ ಗುಣಿಸಲ್ಪಟ್ಟು ಬಲಭಾಗವು 3 ಇಂಟು A ಪ್ಲಸ್ 7D ಆಗ್ತದೆ. ಸೊ ಹೀಗೆ ಈ ಸಮೀಕರಣದ ಮುಂದಿನ ಭಾಗವು 2 ಗುಣಿಸು A ಪ್ಲಸ್ 10D ಈಸ್ ಈಕ್ವಲ್ ಟು 3 ಗುಣಿಸು A ಪ್ಲಸ್ 7D ಆಗ್ತದೆ. ಸೊ ನಾವೀಗ ಈ A ಪ್ಲಸ್ 10Dಗೆ 2ರಿಂದ ಗುಣಿಸಿಕೊಳ್ಳೋಣ. ಗುಣಿಸಿಕೊಂಡಾಗ ಈ 2 ಗುಣಿಸು A ಅಂದರೆ 2A ಆಗ್ತದೆ, ಪ್ಲಸ್ 2 ಗುಣಿಸು 10D ಅಂದರೆ 20D ಆಗ್ತದೆ. ಈಸ್ ಈಕ್ವಲ್ ಟು ನಾವೀಗ 3ರಿಂದ Aಗೆ ಹಾಗೆ 7Dಗೆ ಗುಣಿಸಿಕೊಳ್ಳಬೇಕು. 3 ಗುಣಿಸು A ಅಂದರೆ 3A ಆಗ್ತದೆ, ಪ್ಲಸ್ ಗುಣಿಸು ಪ್ಲಸ್ ಅಂದರೆ ಪ್ಲಸ್ 3 21D ಆಗ್ತದೆ. ಸೊ ನಾವೀಗ ಒಂದು ಚರಾಕ್ಷರವನ್ನು ಸಮೀಕರಣದ ಒಂದು ಬದಿಯಲ್ಲಿ ಇನ್ನೊಂದು ಚರಾಕ್ಷರವನ್ನು ಸಮೀಕರಣದ ಮತ್ತೊಂದು ಬದಿಯಲ್ಲಿ ಸೇರಿಸೋಣ, ಅಂದರೆ ಕಲೆಕ್ಟ್ ಮಾಡೋಣ. ಸೊ ಇಲ್ಲಿ A ಚರಾಕ್ಷರವನ್ನು ಒಂದು ಬದಿಯಲ್ಲಿ, D ಚರಾಕ್ಷರವನ್ನು ಒಂದು ಬದಿಯಲ್ಲಿ ತೆಗೆದುಕೊಂಡು ಹೋಗೋಣ. ಸೊ ನಾನು ಇಲ್ಲಿ ಏನು ಮಾಡ್ತೇನೆ ಅಂದರೆ ಈ 2A ಬಲಭಾಗಕ್ಕೆ ಸ್ಥಳಾಂತರಿಸ್ತೇನೆ. 3A ಬಲಭಾಗದಲ್ಲಿ ಇದೆ, ಈ 2A ಬಲಭಾಗಕ್ಕೆ ಹೋದಾಗ ಮೈನಸ್ 2A ಆಗ್ತದೆ. ಹಾಗೆ ಎಡಭಾಗದಲ್ಲಿರುವ 20D ಅನ್ನು ಎಡಭಾಗದಲ್ಲಿ ಇಟ್ಕೊಳ್ಳೋಣ. ಬಲಭಾಗದಲ್ಲಿರುವ ಪ್ಲಸ್ 21D ಅನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 21D ಮೈನಸ್ 21D ಆಗ್ತದೆ. ಹೀಗೆ ನಾವು ಒಂದು ಚರಾಕ್ಷರವನ್ನು ಸಮೀಕರಣದ ಒಂದು ಬದಿಯಲ್ಲಿ ಮತ್ತೊಂದು ಚರಾಕ್ಷರವನ್ನು ಸಮೀಕರಣದ ಇನ್ನೊಂದು ಬದಿಯಲ್ಲಿ ಕಲೆಕ್ಟ್ ಮಾಡಬೇಕು. ಸೊ ಮುಂದಿನ ಹಂತದಲ್ಲಿ ಮೈನಸ್ 21D ಪ್ಲಸ್ 20D ಏನಾಗ್ತದೆ, ಮೈನಸ್ 1D ಆಗ್ತದೆ. ಇದನ್ನು ನಾವು ಮೈನಸ್ D ಅಂತ ಬರೀಬಹುದು. 3A ಮೈನಸ್ 2A ಅಂದರೆ 1A ಅಥವಾ A ಆಗ್ತದೆ. ಆದ್ದರಿಂದ ಇಲ್ಲಿ A ನ ಬೆಲೆಯು ಮೈನಸ್ Dಗೆ ಸಮನ ಆಗ್ತದೆ. ಹೀಗೆ ಮೊದಲೇ ಹೇಳಿಕೆಯನ್ನು ಬಳಸಿಕೊಂಡು ನಾವು ಮೊದಲೇ ಸಮೀಕರಣ ಅಂದರೆ A ನ ಬೆಲೆಯು ಮೈನಸ್ Dಗೆ ಸಮನಾಗಿದೆ ಎಂಬುದನ್ನು ಕಂಡುಕೊಂಡಿದ್ದೇವೆ. ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ಈ ಹೇಳಿಕೆಯ ಸಹಾಯದಿಂದ A ಇಸ್ ಈಕ್ವಲ್ ಟು ಮೈನಸ್ D ಅಂತ ಬರೆದುಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತಗಳ ಅನುಪಾತವನ್ನು ಕಂಡುಹಿಡಿಯೋಣ. ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ನಾವು SN ಸಂಕೇತಾಕ್ಷರದಿಂದ ಸೂಚಿಸ್ತೇವೆ. ಇಲ್ಲಿ n ಅಂದರೆ ಶ್ರೇಣಿಯ ಪದಗಳ ಸಂಖ್ಯೆ. ಹಾಗಾಗಿ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಅಂದರೆ ಇದು S5 ಆಗ್ತದೆ. ಹಾಗೆ ಶ್ರೇಣಿಯ ಮೊದಲ 21 ಪದಗಳ ಮೊತ್ತ ಅಂದರೆ S21 ಆಗುತ್ತದೆ. ಇವುಗಳ ಅನುಪಾತ ಅಂದರೆ S5 ಅನುಪಾತ S21 ನಾವು S5 ಭಾಗಿಸು S21 ಅಂತ ಬರೀಬಹುದು. ಹಾಗಾಗಿ ನಾನಿಲ್ಲಿ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮತ್ತು 21 ಪದಗಳ ಮೊತ್ತಗಳ ಅನುಪಾತವನ್ನು ನಾನಿಲ್ಲಿ S5 ಭಾಗಿಸು S21 ಅಂತ ಬರ್ಕೊಳ್ತಾ ಇದ್ದೇನೆ. ಈಸ್ ಈಕ್ವಲ್ ಟು ಶ್ರೇಣಿಯ 5 ಪದಗಳ ಮೊತ್ತ S5 ನಾವು ಶ್ರೇಣಿಯ n ಪದಗಳ ಮೊತ್ತ Sn ಇಸ್ ಈಕ್ವಲ್ ಟು n ಭಾಗಿಸು 2 ಇಂಟು 2A ಪ್ಲಸ್ n ಮೈನಸ್ 1 ಇಂಟು D ಈ ಸೂತ್ರವನ್ನು ಬಳಸಿಕೊಂಡು ಬರೆದುಕೊಳ್ಳಬೇಕು. ಇಲ್ಲಿ n ಅಂದರೆ ಎಷ್ಟಿದೆ, 5 ಇದೆ. ಹಾಗಾಗಿ n ನ ಜಾಗದಲ್ಲಿ ಈ ಸೂತ್ರದಲ್ಲಿ 5 ಬರೆದುಕೊಳ್ಳಬೇಕು. ಹಾಗೆ D ಏನಾಗಿದೆ ಅಂದರೆ ಮೈನಸ್ A ಆಗ್ತದೆ. ಮೈನಸ್ D ಇಸ್ ಈಕ್ವಲ್ ಟು A ಆಗಿರೋದ್ರಿಂದ ಪ್ಲಸ್ D ಏನಾಗ್ತದೆ, ಮೈನಸ್ A ಆಗ್ತದೆ. D ಅನ್ನು ಇಲ್ಲಿ ಮೈನಸ್ A ಆಗಿ ಬರೆದುಕೊಳ್ಬೇಕು. ಅದರ ನಂತರ ಹೇಳ್ತೇನೆ ನಿಮಗೆ. ಸೊ ಈ ಸೂತ್ರದಲ್ಲಿ n ನ ಜಾಗದಲ್ಲಿ ಏನು ಬರ್ಕೊಳ್ಬೇಕ್ರಿ, 5 ಬರೆದುಕೊಳ್ಬೇಕು. ಹಾಗಾಗಿ n ಭಾಗಿಸು 2 ಏನಾಗ್ತದೆ, 5 ಭಾಗಿಸು 2 ಆಗ್ತದೆ ಇಂಟು ಈ 2A ಇದ್ದ ಹಾಗೆ ಬರ್ಕೊಳ್ರಿ. 2A ಪ್ಲಸ್ n ಜಾಗದಲ್ಲಿ ಎಷ್ಟು ಬರ್ಕೊಳ್ಬೇಕ್ರಿ, 5 ಬರ್ಕೊಳ್ಬೇಕು. 5 ಮೈನಸ್ 1 ಇದ್ದ ಹಾಗೆ ಬರೆದುಕೊಳ್ಳಿ. D ಜಾಗದಲ್ಲಿ ನೋಡಿ ಮೈನಸ್ D ಇಸ್ ಈಕ್ವಲ್ ಟು A ಇದೆ. ಮೈನಸ್ D ಇಸ್ ಈಕ್ವಲ್ ಟು A ಅಂದರೆ D ಇಸ್ ಈಕ್ವಲ್ ಟು ಮೈನಸ್ A ಆಗ್ತದೆ. ಅಂದರೆ ಈ ಸಮೀಕರಣದ ಎರಡೂ ಬದಿಗೆ ಮೈನಸ್ನಿಂದ ಗುಣಿಸಿಕೊಂಡಾಗ ಮೈನಸ್ ಇಂಟು ಮೈನಸ್ ಪ್ಲಸ್ D ಮೈನಸ್ ಇಂಟು ಪ್ಲಸ್ ಮೈನಸ್ A ಆಗ್ತದೆ. ಅಥವಾ ಇದು ಮೈನಸ್ A ಇಸ್ ಈಕ್ವಲ್ ಟು B ಅಂದರೆ A ಇಸ್ ಈಕ್ವಲ್ ಟು ಮೈನಸ್ B ಆಗಿ ನಾವು ಇದನ್ನು ಬರೀಬಹುದು. ಹಾಗೆ ನಾವು ಮೈನಸ್ D ಇಸ್ ಈಕ್ವಲ್ ಟು A ಅನ್ನು D ಇಸ್ ಈಕ್ವಲ್ ಟು ಮೈನಸ್ A ಆಗಿ ಬರೀಬಹುದು. ಸೊ ಹಾಗಾಗಿ ಇಲ್ಲಿ ನಾವು D ನ ಸ್ಥಾನದಲ್ಲಿ, ಈ ಸೂತ್ರದಲ್ಲಿ D ನ ಸ್ಥಾನದಲ್ಲಿ D ಗೆ ಸಮನಾಗಿರುವ ಮೈನಸ್ A ಅನ್ನು ಬರೆದುಕೊಳ್ಬೇಕು. ಬ್ರ್ಯಾಕೆಟ್ ಹಾಗೆ ಮೈನಸ್ A ಅನ್ನು ಬರೆದುಕೊಳ್ಬೇಕು. ಸಂಪೂರ್ಣ ಭಾಗಿಸು
ಛೇದದಲ್ಲಿ S21 ಸಹ ಇದೇ ಸೂತ್ರವನ್ನು ಬಳಸಿಕೊಂಡು n ಜಾಗದಲ್ಲಿ 21 ಬರೆದು d ಜಾಗದಲ್ಲಿ -a ಅನ್ನು ಹಾಕ್ಕೊಂಡು ಬರೆದುಕೊಳ್ಬೇಕು. n/2 ಅಂದರೆ ಏನಾಗ್ತದೆ, n ನ ಬೆಲೆ 21 ಇದೆ, 21/2 ಇಂಟು ಈ 2a ಇದ್ದ ಹಾಗೆ ಬರೆದುಕೊಳ್ಬೇಕು, ಪ್ಲಸ್ n ನ ಬೆಲೆ ಎಷ್ಟಿಲ್ಲಿ 21 ಆಗಿದೆ, 21 ಮೈನಸ್ ಎಷ್ಟು 1, d ನ ಬೆಲೆ ಎಷ್ಟು, d = ಪ್ಲಸ್ d ಏನಾಗಿದೆ -a ಸಮನಾಗಿದೆ. ಹಾಗಾಗಿ d ನ ಸ್ಥಾನದಲ್ಲಿ -a ನ ಬರೆದುಕೊಂಡು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಅಂಶ ಮತ್ತು ಛೇದದಲ್ಲಿ ಸಮನಾಗಿರುವ ಈ ಎರಡನ್ನು ಕ್ಯಾನ್ಸಲ್ ಮಾಡಿಕೊಳ್ಬೇಕು. ಸೊ ಮುಂದಿನ ಹಂತವನ್ನು ನಾನಿಲ್ಲಿ ಬರೀತಾ ಇದ್ದೇನೆ. ಶ್ರೇಣಿಯ 5 ಪದಗಳ ಮೊತ್ತ S5 ಭಾಗಿಸು ಶ್ರೇಣಿಯ 21 ಪದಗಳ ಮೊತ್ತ = ಇಲ್ಲಿ 5 ಇದ್ದ ಹಾಗೆ ಬರೆದುಕೊಳ್ಳ್ರಿ, ಇಂಟು ಈ 2a ಇದ್ದ ಹಾಗೆ ಬರೆದುಕೊಳ್ಳ್ರಿ, ಮೈನಸ್ ಇಂಟು ಪ್ಲಸ್ ಏನಾಗ್ತದೆ ರೀ, ಮೈನಸ್ ಆಗ್ತದೆ. 5 - 1 4a ಆಗ್ತದೆ, 4a ಅಂತ ಬರೀರಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೈನಸ್ ಇಂಟು ಪ್ಲಸ್ ಮೈನಸ್ 5 - 1 4, ಇಲ್ಲಿ a ಇದೆಯಲ್ಲ, ಎಗೆ ಗುಣಿಸಲ್ಪಟ್ಟಾಗ 4a ಆಗ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ 21 ಇದ್ದ ಹಾಗೆ ಬರ್ಕೊಳ್ರಿ, ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ, ಈ 2a ಇದ್ದ ಹಾಗೆ ಬರ್ಕೊಳ್ಬೇಕು. ಇಲ್ಲೂ ಸಹ ಪ್ಲಸ್ ಇಂಟು ಮೈನಸ್ 21 - 1 ಅಂದರೆ 20, ಇದ್ರ ಜೊತೆಗೇನಿದೆ 20a ಆಗ್ತದೆ, 20a. ಇಲ್ಲಿ ನೋಡ್ರಿ, 21 - 1 ಅಂದರೆ 20a ಮೈನಸ್ ಪ್ಲಸ್ ಇಂಟು ಮೈನಸ್ ಆಗ್ತದೆ. ಮುಂದಿನ ಹಂತದಲ್ಲಿ S5 ಭಾಗಿಸು S21 ಇದ್ದ ಹಾಗೆ ಬರೆದುಕೊಳ್ಬೇಕು. ಸೊ 5 ಇದ್ದ ಹಾಗೆ ಬರೀರಿ, 2a - 4a ಅಂದರೆ -2a ಆಗ್ತದೆ, ಭಾಗಿಸು 21 ಇದ್ದ ಹಾಗೆ ಬರ್ಕೊಳ್ರಿ, 2a - 20a ಅಂದರೆ -18a ಆಗ್ತದೆ. ಸೊ ಮುಂದಿನ ಹಂತದಲ್ಲಿ S5 ಭಾಗಿಸು S21 ಇದ್ದ ಹಾಗೆ ಬರ್ಕೊಳ್ರಿ. ಸೊ ಇಲ್ಲಿ ಮೈನಸ್ ಭಾಗಿಸು ಮೈನಸ್ ಅಂದರೆ ಪ್ಲಸ್ ಆಗ್ತದೆ, 2 × 2 2 × 9 18 ಆಗುತ್ತದೆ. ಈ a ಮತ್ತು ಈ a ಕ್ಯಾನ್ಸಲ್ ಆಗ್ತದೆ. ಹಾಗಾಗಿ ಅಂಶದಲ್ಲಿ 5 × 1 5 ಉಳಿಯುತ್ತದೆ, ಛೇದದಲ್ಲಿ 21 × 9 189 ಉಳಿಯುತ್ತದೆ. ಹಾಗೆ ಮೈನಸ್ ಭಾಗಿಸು ಮೈನಸ್ ಅಂದರೆ ಪ್ಲಸ್ ಆಗ್ತದೆ. ಯಾವ ರೀತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದಲ್ಲ, ಹಾಗೆ ಮೈನಸ್ ಭಾಗಿಸು ಮೈನಸ್ ಏನಾಗ್ತದೆ, ಪ್ಲಸ್ ಆಗ್ತದೆ. ಆದ್ದರಿಂದ ಇಲ್ಲಿ S5 ಭಾಗಿಸು S21 = 5/189 ಆಗುತ್ತದೆ. ಅಂದರೆ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮತ್ತು ಶ್ರೇಣಿಯ ಮೊದಲ 21 ಪದಗಳ ಮೊತ್ತಗಳ ಅನುಪಾತವು 5:189 ಆಗುತ್ತದೆ. ಸೊ ನಾವೀಗ ಈ ವರ್ಷ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿರುವ ಮತ್ತೊಂದು 4 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಒಂದು ಸಮಾಂತರ ಶ್ರೇಣಿಯ 8ನೇ ಪದವು 2ನೇ ಪದದ ಅರ್ಧದಷ್ಟಿದೆ ಮತ್ತು 11ನೇ ಪದವು 4ನೇ ಪದದ 3/1 1 ಹೆಚ್ಚಾಗಿದೆ. ಹಾಗಾದರೆ ಆ ಸಮಾಂತರ ಶ್ರೇಣಿಯ 15ನೇ ಪದವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯನ್ನು ಸಹ ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲೇ ಬಿಡಿಸಬೇಕು. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ಈ ಹೇಳಿಕೆ ನೋಡಿ, ಒಂದು ಸಮಾಂತರ ಶ್ರೇಣಿಯ 8ನೇ ಪದವು 2ನೇ ಪದದ ಅರ್ಧದಷ್ಟಿದೆ. ಈ ಹೇಳಿಕೆಯ ಸಹಾಯದಿಂದ ಒಂದು ಸಮೀಕರಣವನ್ನು ಮಾಡಿಕೊಳ್ಬೇಕು. ಶ್ರೇಣಿಯ 8ನೇ ಪದವನ್ನು ನಾವು A8 ಆಗಿ ಗುರುತಿಸ್ತೇವೆ. ಈ ಶ್ರೇಣಿಯ 8ನೇ ಪದ ಏನಿದೆಯಲ್ಲ, 2ನೇ ಪದ, ಶ್ರೇಣಿಯ 2ನೇ ಪದವನ್ನು ಯಾವ ರೀತಿ ಗುರುತಿಸ್ತೇವೆ, A2 ಆಗಿ ಬರೆದುಕೊಳ್ತೇವೆ. ಸೊ ಈ 8ನೇ ಪದವು 2ನೇ ಪದದ ಎಷ್ಟಷ್ಟಿದೆ, ಅರ್ಧದಷ್ಟಿದೆ. ಅರ್ಧ ಅಂದರೆ ಭಾಗಿಸು 2 ಮಾಡಬೇಕು. ಯಾವುದೇ ಒಂದು ಸಂಖ್ಯೆ ಅರ್ಧ ಅಂದರೆ ನಾವು ಆ ಸಂಖ್ಯೆಗೆ 2ರಿಂದ ಭಾಗಿಸ್ಬಿಟ್ರೆ ನಮ್ಗೆ ಆ ಸಂಖ್ಯೆಯ ಅರ್ಧ ಸಿಗ್ತದೆ. ಫಾರ್ ಎಕ್ಸಾಂಪಲ್ 8ರ ಅರ್ಧ ಅಂತ ಮಾಡಿದಾಗ 8ರ ಅರ್ಧ ಎಷ್ಟು, 4 ಹೇಗೆ ಬರ್ತದೆ, 8ಕ್ಕೆ 2ರಿಂದ ಭಾಗಿಸೋದ್ರಿಂದ. ಹಾಗೆ ಇಲ್ಲಿ ಶ್ರೇಣಿಯ 2ನೇ ಪದದ ಅರ್ಧ ಅಂದರೆ A2 ಅಂದರೆ ಶ್ರೇಣಿಯ 2ನೇ ಪದ A2 ಭಾಗಿಸು 2 ಆಗ್ತದೆ. ಆದ್ದರಿಂದ ಇಲ್ಲಿ ಶ್ರೇಣಿಯ 8ನೇ ಪದವು ಶ್ರೇಣಿಯ 2ನೇ ಪದದ ಅರ್ಧದಷ್ಟು ಅಂದರೆ A8 = A2 ಭಾಗಿಸು 2 ಆಗ್ತದೆ. ಶ್ರೇಣಿಯ 8ನೇ ಪದವನ್ನು ನಾವು A + 8 - 1 7D ಆಗಿ ಬರೀಬಹುದು. ಅದೇ ರೀತಿ ಶ್ರೇಣಿಯ 2ನೇ ಪದವನ್ನು A + 2 - 1 1D ಆಗಿ ಬರೆದುಕೊಳ್ಬೇಕು. ಭಾಗಿಸು 2 ಇದ್ದ ಹಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಬಲಭಾಗದ ಛೇದದಲ್ಲಿರುವ 2 ಓರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಈ 2 A + 7Dಗೆ ಗುಣಿಸಲ್ಪಟ್ಟು ಎಡಭಾಗವು 2 × A + 7D ಆಗ್ತದೆ. = ಬಲಭಾಗದಲ್ಲಿರುವ A + D ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಮುಂದಿನ ಹಂತದಲ್ಲಿ ಈ 2ರಿಂದ A ಮತ್ತು 7Dಗೆ ಗುಣಿಸ್ಕೊಳ್ಳೋಣ. 2 × A ಅಂದರೆ 2A ಆಗ್ತದೆ, ಪ್ಲಸ್ 2 × 7 14D ಆಗ್ತದೆ, = A +
ಡಿ ಆಗ್ತದೆ. ಸೊ ಮುಂದಿನ ಹಂತದಲ್ಲಿ ಎ ಚರಾಕ್ಷರವನ್ನು ಸಮೀಕರಣದ ಎಡಭಾಗದಲ್ಲಿ, ಡಿ ಚರಾಕ್ಷರವನ್ನು ಸಮೀಕರಣದ ಬಲಭಾಗದಲ್ಲಿ ಕಲೆಕ್ಟ್ ಮಾಡಿಕೊಳ್ಳೋಣ. ಹಾಗಾಗಿ ಈ ಎರಡು ಎಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ನಾವು ಈ ಎಯನ್ನು ಎಡಭಾಗಕ್ಕೆ ತಂದಾಗ ಮೈನಸ್ ಎ ಆಗ್ತದೆ. ನೋಡಿ, ಹೀಗೆ ಮಾಡಿದಾಗ ಎ ಚರಾಕ್ಷರ ಸಮೀಕರಣದ ಒಂದು ಭಾಗದಲ್ಲಿ ಬಂತು, ಅಂದರೆ ಎಡಭಾಗದಲ್ಲಿ ಬಂತು. ಹಾಗೆ ಡಿ ಚರಾಕ್ಷರವನ್ನು ನಾವು ಬಲಭಾಗದಲ್ಲಿ ಕಲೆಕ್ಟ್ ಮಾಡಬೇಕು. ನೋಡಿ, ಡಿ ಬಲಭಾಗದಲ್ಲಿದೆ, ಈ ಪ್ಲಸ್ 14 ಡಿ ಎಡಭಾಗದಲ್ಲಿರೋದ್ರಿಂದ ಇದು ಬಲಭಾಗಕ್ಕೆ ಹೋದಾಗ ಮೈನಸ್ 14 ಡಿ ಆಗ್ತದೆ. 2 ಎ ಮೈನಸ್ ಎ ಅಂದರೆ 1 ಎ ಆಗ್ತದೆ. ಈಸ್ ಈಕ್ವಲ್ಸ್ ಟು 1 ಡಿ ಮೈನಸ್ 14 ಡಿ ಅಂದರೆ ಮೈನಸ್ 13 ಡಿ ಆಗ್ತದೆ. ಹೀಗೆ ನಾವು ಈ ಮೊದಲನೇ ಹೇಳಿಕೆಯ ಸಹಾಯದಿಂದ ಒಂದು ಸಮೀಕರಣವನ್ನು ಮಾಡಿಕೊಂಡ್ವಿ. ಅಂದರೆ ಎ ಇಸ್ ಈಕ್ವಲ್ ಟು ಮೈನಸ್ 13 ಡಿ ಅಂತ ಮಾಡಿಕೊಂಡ್ವಿ. ಅಂದರೆ ಎ ಎಲ್ಲೆಲ್ಲಿ ಇರ್ತದಲ್ಲ ಅಲ್ಲಿ ನಾವು ಮೈನಸ್ 13 ಡಿಯನ್ನು ಬರಿಬೋದು. ಸೊ ಇದೇ ರೀತಿ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಎರಡನೇ ಹೇಳಿಕೆ ಶ್ರೇಣಿಯ 11ನೇ ಪದವು 4ನೇ ಪದದ 3ನೇ ಒಂದರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಈ ಹೇಳಿಕೆಯ ಸಹಾಯದಿಂದ ನಾವು ಮತ್ತೊಂದು ಈ ರೀತಿಯ ಸಮೀಕರಣವನ್ನು ಮಾಡಿಕೊಳ್ಬೇಕು. ಸೊ ಶ್ರೇಣಿಯ 11ನೇ ಪದವನ್ನು ಎ 11 ಆಗಿ ಬರೆದುಕೊಳ್ಬೇಕು. ಈ ಶ್ರೇಣಿಯ 11ನೇ ಪದವು 4ನೇ ಪದದ, ಅಂದರೆ 4ನೇ ಪದವನ್ನು ಯಾವ ರೀತಿ ಬರಿತೇವೆ ಅಂದರೆ ಎ 4 ಆಗಿ ಬರೆದುಕೊಳ್ಬೇಕು. ಈ 4ನೇ ಪದದ 3ನೇ ಒಂದರಷ್ಟು ಅಂತ ಏನಾಗಿ ಬರ್ತೇವೆ, 1/3 ಅಥವಾ 3ನೇ 1 ಈ ರೀತಿ ಬರೆದುಕೊಳ್ಬೇಕು. 3ನೇ 1 ನಾವು ಶ್ರೇಣಿಯ 4ನೇ ಪದ ಎ 4ಕ್ಕೆ ಗುಣಾಕಾರ ಮಾಡಿದಾಗ ಇದು ಎ 4 ಇಂಟು 1/3 ಅಥವಾ ಎ 4/3 ಆಗ್ತದೆ. ಸೊ ಹೀಗೂ ಬರಿಬೋದು, ಹೀಗೂ ಬರಿಬೋದು. ನಾನಿಲ್ಲಿ ಶ್ರೇಣಿಯ 4ನೇ ಪದದ 3ನೇ 1ರಷ್ಟನ್ನು ಎ 4/3 ಆಗಿ ಬರೆದುಕೊಳ್ತೇನೆ. ಸೊ ಶ್ರೇಣಿಯ 11ನೇ ಪದವು ಶ್ರೇಣಿಯ 4ನೇ ಪದದ 3ನೇ 1ರಷ್ಟಕ್ಕಿಂತ ಎಷ್ಟು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ, 1 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಹೆಚ್ಚಾಗಿದೆ ಅಂದರೆ ನಾವೇನು ಮಾಡಬೇಕು, ಕೂಡಿಸ್ಕೊಳ್ಬೇಕು. ಎಷ್ಟನ್ನ ಕೂಡಿಸ್ಕೊಳ್ಬೇಕು, 1 ಹೆಚ್ಚಾಗಿದೆ ಅಂತರಿಂದ 1ಅನ್ನು ಕೂಡಿಸ್ಕೊಳ್ಬೇಕು. ಹೀಗೆ ನಾವು ನೀಡಿರುವ ಪ್ರಶ್ನೆಯಲ್ಲಿರುವ ಎರಡನೇ ಹೇಳಿಕೆಯ ಸಹಾಯದಿಂದ ಮತ್ತೊಂದು ಈ ರೀತಿಯ ಸಮೀಕರಣವನ್ನು ಮಾಡಿಕೊಂಡಾಗ ಶ್ರೇಣಿಯ 11ನೇ ಪದ ಎ 11 ಇಸ್ ಈಕ್ವಲ್ ಟು 4ನೇ ಪದ ಎ 4ರ 3ನೇ 1ರಷ್ಟು, ಅಂದರೆ ಎ 4/3ಕ್ಕಿಂತ ಎಷ್ಟು ಹೆಚ್ಚಾಗಿದೆ, 1 ಹೆಚ್ಚಾಗಿದೆ, ಪ್ಲಸ್ 1 ಅಂತ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಎ 11 ನಾವು ಎ ಪ್ಲಸ್ 11 ಮೈನಸ್ 1 10 ಡಿ ಆಗಿ ಬರೆದುಕೊಳ್ಬೇಕು. ಅದೇ ರೀತಿ ಎ 4ಅನ್ನು ಎ ಪ್ಲಸ್ 4 ಮೈನಸ್ 1 3 ಡಿ ಆಗಿ ಬರೆದುಕೊಳ್ಬೇಕು. ಭಾಗಿಸು 3ಅನ್ನು ಇದ್ದಾಗೆ ಬರೆದುಕೊಳ್ಬೇಕು, ಪ್ಲಸ್ 1ಅನ್ನು ಸಹ ಇದ್ದಾಗೆ ಬರೀಬೇಕು. ಸೊ ಮುಂದಿನ ಹಂತದಲ್ಲಿ ಎ ಪ್ಲಸ್ 10 ಡಿಯನ್ನು ಇದ್ದಾಗೆ ಬರ್ಕೊಳ್ರಿ ಇಸ್ ಈಕ್ವಲ್ ಟು ಎ ಪ್ಲಸ್ 3 ಡಿ. ಈ ಛೇದದಲ್ಲಿರುವ 3ಅನ್ನು ಈ 1ಕ್ಕೆ ಓರೆ ಗುಣಾಕಾರ ಮಾಡಬೇಕು. 3 ಗುಣಿಸು 1 ಏನಾಗ್ತದೆ, 3 ಆಗ್ತದೆ. ಭಾಗಿಸು ಛೇದದಲ್ಲಿರುವ 3ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಸೊ ಮುಂದಿನ ಹಂತವನ್ನು ನಾನಿಲ್ಲಿ ಬರೀತಾ ಇದ್ದೇನೆ. ಈ ಸಮೀಕರಣದ ಬಲಭಾಗದಲ್ಲಿರುವ 3ಅನ್ನು ಎಡಭಾಗಕ್ಕೆ ತರಬೇಕು. ಎಡಭಾಗಕ್ಕೆ ತಂದಾಗ ಇದು ಈ ಎ ಪ್ಲಸ್ 10 ಡಿಗೆ ಗುಣಿಸಲ್ಪಟ್ಟು ಎಡಭಾಗವು 3 ಗುಣಿಸು ಎ ಪ್ಲಸ್ 10 ಡಿ ಆಗ್ತದೆ. ಈಸ್ ಈಕ್ವಲ್ ಟು ಬಲಭಾಗದಲ್ಲಿರುವ ಎ ಪ್ಲಸ್ 3 ಡಿ ಪ್ಲಸ್ 3ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ 3ರಿಂದ ಎಗೆ ಮತ್ತು 10 ಡಿಗೆ ಗುಣಿಸ್ಕೊಳ್ಳೋಣ. 3 ಗುಣಿಸು ಎ ಅಂದರೆ 3a ಆಗ್ತದೆ. 3 ಗುಣಿಸು 10 ಅಂದರೆ 30 ಡಿ ಆಗ್ತದೆ. ಈಸ್ ಈಕ್ವಲ್ಸ್ ಟು ಎ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ, ಪ್ಲಸ್ 3 ಡಿ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ, ಪ್ಲಸ್ 3ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದಲ್ಲಿ ಎಲ್ಲೆಲ್ಲಿ ಎ ಇದೆ ನೋಡ್ರಿ, ಅಲ್ಲಿ ಎಗೆ ಸಮನಾಗಿರುವ ಮೈನಸ್ 13 ಡಿ ಅನ್ನು ಆದೇಶಿಸಿಕೊಂಡು ಈ ಸಮೀಕರಣವನ್ನು ಒಂದೇ ಚರಾಕ್ಷರದ ರೂಪದಲ್ಲಿ ಬರೆದುಕೊಂಡು ಡಿನ ಬೆಲೆಯನ್ನು ಕಂಡುಹಿಡಿಬೇಕು. ಹಾಗಾಗಿ ನಾನಿಲ್ಲಿ ಈ ಸಮೀಕರಣದಲ್ಲಿ ಎಲ್ಲೆಲ್ಲಿ ಎ ಇದೆಯಲ್ಲ ಅಲ್ಲಿ ಏನು ಮಾಡ್ತೇನೆ ಅಂದರೆ ಎಗೆ ಸಮನಾಗಿರುವ ಮೈನಸ್ 13 ಡಿಯನ್ನು ಆದೇಶಿಸ್ತೇನೆ. ಸೊ ಇಲ್ಲಿ ನೋಡಿ 3 ಗುಣಿಸು ಎ ಅಂತ ಇದೆ. 3 ಗುಣಿಸು ಎನ ಬೆಲೆ ಎಷ್ಟಿದೆ, ಮೈನಸ್ 13 ಡಿ ಇದೆ, ಪ್ಲಸ್ 30 ಡಿಯನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈಸ್ ಈಕ್ವಲ್ಸ್ ಟು ಮತ್ತು ಎ ಇದೆ ನೋಡಿರಿ. ಎ ಅಂದರೆ ಎನ ಜಾಗದಲ್ಲಿ ಏನು ಹಾಕ್ಕೊಳ್ಬೇಕು, ಎಗೆ ಸಮನಾಗಿರುವ ಮೈನಸ್ 13 ಡಿಯನ್ನು ಬರೆದುಕೊಳ್ಬೇಕು, ಪ್ಲಸ್ 3 ಡಿಯನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು, ಪ್ಲಸ್ 3ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ 13 39 ಡಿ ಆಗ್ತದೆ, ಪ್ಲಸ್ 30 ಡಿ ಈಸ್ ಈಕ್ವಲ್ಸ್ ಟು ಇದೆಷ್ಟು ಬರ್ತದೆ, ಮೈನಸ್ 13 ಡಿ ಪ್ಲಸ್ 3 ಡಿ ಅಂದರೆ ಮೈನಸ್ 10 ಡಿ ಆಗ್ತದೆ, ಪ್ಲಸ್ 3. ಮುಂದಿನ ಹಂತದಲ್ಲಿ ಮೈನಸ್ 39 ಡಿ ಪ್ಲಸ್ 30 ಡಿ ಅಂದರೆ ಮೈನಸ್ 9 ಡಿ ಆಗ್ತದೆ. ಈಸ್ ಈಕ್ವಲ್ಸ್ ಟು ಮೈನಸ್ 10 ಡಿ ಪ್ಲಸ್ 3 ಆಗ್ತದೆ. ಮುಂದಿನ ಹಂತದಲ್ಲಿ ಈ ಮೈನಸ್ 10 ಡಿಯನ್ನು ಎಡಭಾಗಕ್ಕೆ ತರೋಣ. ಮೈನಸ್ 10 ಡಿ ಈ ಕಡೆ ಬಂದಾಗ ಏನಾಗ್ತದೆ, ಪ್ಲಸ್ 10 ಡಿ ಆಗ್ತದೆ. ಮೈನಸ್ 9 ಡಿ ಇದ್ದಲ್ಲೇ ಇದೆ, ಹಾಗಾಗಿ ಇದರ ಚಿಹ್ನೆ ಬದಲಾವಣೆ ಆಗುವುದಿಲ್ಲ. ಬಲಭಾಗದಲ್ಲಿ ಪ್ಲಸ್ 3 ಇದ್ದ ಹಾಗೆ ಬರೆದುಕೊಳ್ಬೇಕು. 10 ಡಿ ಮೈನಸ್ 9 ಡಿ ಎಷ್ಟಾಗ್ತದೆ, 1 ಡಿ ಆಗ್ತದೆ. ಆದ್ದರಿಂದ ಇಲ್ಲಿ ನೀಡಿದಂಥ ಸಮಾಂತರ ಶ್ರೇಣಿಯ
ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟಾಗ್ತದೆ 3 ಆಗ್ತದೆ. ಸೊ ಯಾವುದೇ ಒಂದು ಸಮಾಂತರ ಶ್ರೇಣಿಯನ್ನು ನಾವು ಬರೀಬೇಕಾದ್ರೆ ಅದರ ಮೊದಲನೇ ಪದ ಎನ ಬೆಲೆ ಹಾಗೆ ಸಾಮಾನ್ಯ ವ್ಯತ್ಯಾಸ ಡಿನ ಬೆಲೆ ನಮಗೆ ತಿಳಿದಿರಬೇಕು. ಇಲ್ಲಿ ನಾವು ನೀಡಿರುವ ಹೇಳಿಕೆಗಳ ಸಹಾಯದಿಂದ ಸಮೀಕರಣಗಳನ್ನು ಮಾಡಿಕೊಂಡು ಡಿನ ಬೆಲೆಯನ್ನು ಕಂಡುಹಿಡಿದಿದ್ದೇವೆ. ಹೀಗೆ ನಾವು ಡಿನ ಬೆಲೆಯನ್ನು ಕಂಡುಹಿಡಿದ ನಂತರ ಈ ಡಿನ ಬೆಲೆ 3ಅನ್ನು ಏನು ಮಾಡಬೇಕಂದ್ರೆ ಎ ಇಸ್ ಈಕ್ವಲ್ ಟು -13 ಡಿದಲ್ಲಿ ಆದೇಶಿಸಿ ಎನ ಬೆಲೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎನ ಬೆಲೆಯನ್ನು ಕಂಡುಹಿಡಿಬೇಕು. ಆದ್ದರಿಂದ ನಾನಿಲ್ಲಿ ಡಿ ಇಸ್ ಈಕ್ವಲ್ ಟು 3ಅನ್ನು ಎ ಇಸ್ ಈಕ್ವಲ್ ಟು -13 ಡಿನಲ್ಲಿ ಆದೇಶಿಸಿದಾಗ ಅಂತ ಬರ್ಕೊಂಡಿದ್ದೇನೆ. ಸೊ ಎ ಇಸ್ ಈಕ್ವಲ್ ಟು -13ಅನ್ನು ಇದ್ದಾಗ ಬರ್ಕೊಳ್ಳಿ. ಡಿನ ಬೆಲೆ ಏನಿದೆ ಅಂದರೆ 3 ಇದೆ, ಹಾಗಾಗಿ ಇಂಟು 3 ಆಗಿ ಬರೆದುಕೊಳ್ಬೇಕು. ಎ ಇಸ್ ಈಕ್ವಲ್ಸ್ ಟು ಮೈನಸ್ ಇಂಟು ಪ್ಲಸ್ ಮೈನಸ್ 13 ಎಷ್ಟಾಗ್ತದೆ 39 ಆಗ್ತದೆ. ಆದ್ದರಿಂದ ನೀಡಿದಂಥ ಶ್ರೇಣಿಯ ಮೊದಲನೇ ಪದ ಎನ ಬೆಲೆ -39 ಆಗ್ತದೆ. ಹೀಗೆ ನಾವು ನೀಡಿರುವ ಹೇಳಿಕೆಗಳ ಸಹಾಯದಿಂದ ಪ್ರಶ್ನೆಯಲ್ಲಿ ನೀಡಿರುವ ಹೇಳಿಕೆಗಳ ಸಹಾಯದಿಂದ ಸಮೀಕರಣಗಳನ್ನು ಮಾಡಿಕೊಂಡು ಅವುಗಳನ್ನು ಬಿಡಿಸ್ಕೊಂಡು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎನ ಬೆಲೆ -39 ಹಾಗೆ ಸಾಮಾನ್ಯ ವ್ಯತ್ಯಾಸ ಡಿನ ಬೆಲೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಸಮಾಂತರ ಶ್ರೇಣಿಯ 15ನೇ ಪದವನ್ನು ಕಂಡುಹಿಡಿಬೇಕು. ಶ್ರೇಣಿಯ 15ನೇ ಪದವನ್ನು ಕಂಡುಹಿಡಿಬೇಕಾದ್ರೆ ನಾವು ಬಳಸಬೇಕಾದ ಸೂತ್ರ ಶ್ರೇಣಿಯ ಎನ್ನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಎ ಎನ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ -1 ಇಂಟು ಡಿ. ಈ ಸೂತ್ರದಲ್ಲಿ ನಾವು ಎನ್ನ ಜಾಗದಲ್ಲಿ ಎಷ್ಟು ಹಾಕಬೇಕ್ರಿ 15ಅನ್ನು ಹಾಕ್ಕೊಳ್ಬೇಕು. ಎನ್ ಇಸ್ ಈಕ್ವಲ್ ಟು 15ಅನ್ನು ಹಾಕ್ಕೊಳ್ಬೇಕು. ಎನ ಬೆಲೆ -39 ಡಿನ ಬೆಲೆ ಎಷ್ಟು ಹಾಕ್ಕೊಳ್ಬೇಕು 3. ಸೊ ಎ ಎನ್ ಎಷ್ಟು 15 ಪದವನ್ನು ಕಂಡುಹಿಡಿಬೇಕು. ಎನ ಬೆಲೆ ಎಷ್ಟು -39 ಪ್ಲಸ್ ಎನ್ನ ಬೆಲೆ ಎಷ್ಟಿದೆ 15 ಇದೆ. 15 -1 ಡಿನ ಬೆಲೆ ಎಷ್ಟು 3ಅನ್ನು ಆದೇಶಿಸ್ಕೊಳ್ಬೇಕು. ಈಸ್ ಈಕ್ವಲ್ಸ್ ಟು -39 ಇದ್ದಾಗ ಬರ್ಕೊಳ್ರಿ ಪ್ಲಸ್ 15 -1 ಅಂದರೆ 14 ಆಗ್ತದೆ ಗುಣಿಸು 3. ಮುಂದಿನ ಹಂತದಲ್ಲಿ -39 ಇದ್ದಾಗ ಬರೀರಿ 14 3 ಎಷ್ಟಾಗ್ತದೆ 42. ಆದ್ದರಿಂದ ಶ್ರೇಣಿಯ 15ನೇ ಪದವು ಇಲ್ಲಿ -39 ಪ್ಲಸ್ 42 ಅಂದರೆ 3 ಆಗುತ್ತದೆ. ಸೊ ಹೀಗೆ ನಾವು ನೀಡಿರುವ ಪ್ರಶ್ನೆಯಲ್ಲಿರುವ ಹೇಳಿಕೆಯ ಸಹಾಯದಿಂದ ಎ ಮತ್ತು ಡಿನ ಬೆಲೆಗಳನ್ನು ಕಂಡುಹಿಡಿದು ಸಮಾಂತರ ಶ್ರೇಣಿಯ ಎನ್ನೇ ಪದವನ್ನು ಕಂಡುಹಿಡಿಯುವ ಸೂತ್ರದ ಸಹಾಯದಿಂದ ಶ್ರೇಣಿಯ 15ನೇ ಪದ ಎ 15ಅನ್ನು ಕಂಡುಹಿಡಿದಿದ್ದೇವೆ. ಸೊ ನಾವೀಗ 6ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಸೊ 37 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ 3 ಪದಗಳ ಮೊತ್ತ 225 ಹಾಗೂ ಕೊನೆಯ 3 ಪದಗಳ ಮೊತ್ತ 429 ಆಗಿದೆ. ಹಾಗಾದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ನಮಗೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಯಾವುದೇ ಒಂದು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಆ ಶ್ರೇಣಿಯ ಮೊದಲನೇ ಪದ ಎನ ಬೆಲೆ ಹಾಗೂ ಸಾಮಾನ್ಯ ವ್ಯತ್ಯಾಸ ಡಿನ ಬೆಲೆ ತಿಳಿದಿರಲೇಬೇಕು. ಹಾಗಾಗಿ ನಾವಿಲ್ಲಿ ನೀಡಿರುವ ದತ್ತಾಂಶಗಳನ್ನು ಬಳಸಿಕೊಂಡು ಅವುಗಳ ಮೂಲಕ ಸಮೀಕರಣಗಳನ್ನು ಮಾಡಿಕೊಂಡು ಆ ಸಮೀಕರಣಗಳ ಸಹಾಯದಿಂದ ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಹಾಗೂ ಸಾಮಾನ್ಯ ವ್ಯತ್ಯಾಸ ಡಿನ ಬೆಲೆಯನ್ನು ಕಂಡುಹಿಡಿದು ತದನಂತರ ಆ ಶ್ರೇಣಿಯನ್ನು ಬರೆಯಬೇಕು. ಸೊ ಪ್ರಶ್ನೆಯಲ್ಲಿ ನಮಗೆ 37 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ 3 ಪದಗಳ ಮೊತ್ತ 225 ಅಂತ ಹೇಳಿದ್ದಾರೆ. ಸೊ ನಮ್ಗೆ ಒಂದು ವೇಳೆ ಸಮಾಂತರ ಶ್ರೇಣಿಯು 3 ಪದಗಳನ್ನು ಹೊಂದಿದರೆ A1 A2 A3ಗಳನ್ನು ಹೊಂದಿದರೆ ಇದರ ಮಧ್ಯದ ಪದ A2 ಆಗ್ತದೆ. ಅದೇ ರೀತಿ 5 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮಧ್ಯದ ಪದ ಏನಾಗ್ತದೆ ಅಂದರೆ A3 ಆಗ್ತದೆ. ಅದೇ ರೀತಿ 7 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ ಪದ ಏನಾಗ್ತದೆ A4 ಆಗ್ತದೆ, ಅಂದರೆ 4ನೇ ಪದ ಆಗ್ತದೆ. ಆದರೆ 37 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ ಪದವನ್ನು ಕಂಡುಹಿಡಿಯೋದು ಸ್ವಲ್ಪ ಕಷ್ಟವಾಗ್ತದೆ. ಸೊ ಯಾವುದೇ ಒಂದು ಶ್ರೇಣಿಯಲ್ಲಿ ಬೆಸ ಸಂಖ್ಯೆಯ ಪದಗಳಿದ್ದರೆ ಅದರ ಮಧ್ಯದ ಪದವನ್ನು ಕಂಡುಹಿಡಲಿಕ್ಕೆ ನಾವು ಒಂದು ಸೂತ್ರವನ್ನು ಬಳಸ್ತೇವೆ. ಆ ಸೂತ್ರ ಏನಂದರೆ n+1 ಭಾಗಿಸು 2. ಇಲ್ಲಿ n ಅಂದರೆ ಈ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಆಗಿರ್ತದೆ. ಇದನ್ನು ಯಾವಾಗ ಬಳಸಬೇಕಂದ್ರೆ ಶ್ರೇಣಿಯಲ್ಲಿ ಬೆಸ ಸಂಖ್ಯೆಯ ಪದಗಳಿರಬೇಕು. ಈಗ ನಮಗೆ ನೀಡಿರುವ ಶ್ರೇಣಿಯಲ್ಲಿ 37 ಪದಗಳಿವೆ, ಅಂದರೆ 37 ಒಂದು ಇಲ್ಲಿ ಬೆಸ ಸಂಖ್ಯೆ ಆಗಿದೆ. ಹಾಗಾಗಿ ನಾವೀಗ ಈ 37 ಪದಗಳನ್ನು ಹೊಂದಿರುವ ಈ ಸಮಾಂತರ ಶ್ರೇಣಿಯ ಮಧ್ಯದ ಪದವನ್ನು ಕಂಡುಹಿಡಿಬೇಕಾದ್ರೆ n+1 ಭಾಗಿಸು 2 ಈ ಸೂತ್ರವನ್ನು ಬಳಸಬೇಕು. ಸೊ ಆದ್ದರಿಂದ ನಾನಿಲ್ಲಿ ಮಧ್ಯದ ಪದ ಅಂದರೆ 37 ಪದಗಳನ್ನು ಹೊಂದಿರುವ ಶ್ರೇಣಿಯ ಮಧ್ಯದ ಪದ ಈಸ್ ಈಕ್ವಲ್ ಟು n+1 ಭಾಗಿಸು 2 ಅಂತ ಬರೆದುಕೊಂಡಿದ್ದೇನೆ. ಇಲ್ಲಿ n ಅಂದರೆ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಎಷ್ಟಿದೆ 37 ಪ್ಲಸ್ 1 ಭಾಗಿಸು 2. 37 ಪ್ಲಸ್ 1 ಅಂದರೆ 38 ಆಗ್ತದೆ. ಭಾಗಿಸು 2. ಭಾಗಿಸು 2 ಅಂದರೆ ಅದರ ಅರ್ಧವನ್ನು ಬರೀಬೇಕು. 38 ಅರ್ಧ ಎಷ್ಟಾಗ್ತದೆ 19 ಆಗ್ತದೆ. ಅಥವಾ 38ಕ್ಕೆ 2ರಿಂದ ಛೇದ ಹೊಡೆಯೋದ್ರ ಮೂಲಕ ನಾವು 19ಅನ್ನು ಪಡಿಬಹುದು. 2 1 2 2 1 2 ಆಗ್ತದೆ. 3 2 ಕಳೆದ್ರೆ 1 1 ಮತ್ತು 8 18 2 9 18 ಆಗ್ತದೆ.
ಹಾಗಾಗಿ 37 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ ಪದ ಇಲ್ಲಿ 19ನೇ ಪದ ಆಗ್ತದೆ. ಇದನ್ನು ನಾವು A19 ಅಂತ ಬರೆದುಕೊಳ್ತೇವೆ. ಸೊ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು ಮಧ್ಯದ ಪದ ಒಂದೇ ಅಲ್ಲ, ಜೊತೆಗೆ 37 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮಧ್ಯದ 3 ಪದಗಳನ್ನು ಕಂಡುಹಿಡಿಯಬೇಕು. ಮಧ್ಯದ 3 ಪದಗಳನ್ನು ನೋಡಬೇಕಾದ್ರೆ ನೋಡ್ರಿ, 5 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ ಪದ ಯಾವುದು? A3. ಇದರ ಮಧ್ಯದ 3 ಪದಗಳನ್ನು ನೋಡಬೇಕಾದ್ರೆ ಅದರ ಹಿಂದಿನ ಪದ ಮತ್ತು ಮುಂದಿನ ಪದವನ್ನು ತೆಗೆದುಕೊಳ್ಬೇಕು. ಅಂದರೆ A2, A3 ಮತ್ತು A4 5 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮಧ್ಯದ 3 ಪದಗಳಾಗಿವೆ. ಹಾಗೆ ಶ್ರೇಣಿಯಲ್ಲಿ 7 ಪದಗಳಿದ್ದರೆ ಅದರ ಮಧ್ಯದ ಪದ A4 ಆಗ್ತದೆ. ಇದರ ಮಧ್ಯದ 3 ಪದಗಳನ್ನು ನೋಡಬೇಕಾದ್ರೆ ನಾವು ಇದರ ಹಿಂದಿನ ಪದ ಮತ್ತು ಮುಂದಿನ ಪದಗಳನ್ನು ತೆಗೆದುಕೊಳ್ಬೇಕು. ಅಂದರೆ ಬೆಸ ಸಂಖ್ಯೆಗಳನ್ನು ಹೊಂದಿರುವ ಯಾವುದೇ ಒಂದು ಶ್ರೇಣಿಯ ಮಧ್ಯದ 3 ಪದಗಳನ್ನು ಪಡಿಬೇಕಾದ್ರೆ ನಾವು ಆ ಬೆಸ ಸಂಖ್ಯೆಯನ್ನು ಹೊಂದಿರುವ ಶ್ರೇಣಿಯ ಮಧ್ಯದ ಪದದ ಹಿಂದಿನ ಪದ ಮತ್ತು ಮುಂದಿನ ಪದಗಳನ್ನು ಬರೆದರೆ ಸಾಕು. ಹೀಗೆ ಬರೆದರೆ ನಮಗೆ ಆ ಶ್ರೇಣಿಯ ಮಧ್ಯದ 3 ಪದಗಳು ಸಿಗುತ್ತವೆ. ಸೊ ಒಂದು ವೇಳೆ ನಿಮಗೆ ಬೆಸ ಸಂಖ್ಯೆಯನ್ನು ಹೊಂದಿರುವ ಶ್ರೇಣಿಯ ಮಧ್ಯದ 5 ಪದಗಳನ್ನು ಕೇಳಿದರೆ ಮಧ್ಯದ ಪದದ ಹಿಂದಿನ 2 ಪದಗಳನ್ನು ಹಾಗೆ ಮುಂದಿನ 2 ಪದಗಳನ್ನು ನೀವು ಬರಿಬೇಕಾಗ್ತದೆ. ಹೀಗೆ ನೀವು ಅತ್ಯಂತ ಸುಲಭವಾಗಿ ಯಾವುದೇ ಬೆಸ ಸಂಖ್ಯೆಯನ್ನು ಹೊಂದಿರುವ ಶ್ರೇಣಿಯ ಮಧ್ಯದ ಪದವನ್ನು ಈ ಸೂತ್ರ ಸಹಾಯದಿಂದ ಕಂಡುಹಿಡಿದು ತದನಂತರ ಅದರ ಹಿಂದಿನ ಮತ್ತು ಮುಂದಿನ ಪದಗಳನ್ನು ಬರೆದರೆ ನಿಮಗೆ ಬೇಕಾದ ಮಧ್ಯದ ಪದಗಳು ಸಿಗ್ತವೆ. ಸೊ ಪ್ರಶ್ನೆಯಲ್ಲಿ ನಮಗೆ 37 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ 3 ಪದಗಳು ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಕಂಡುಹಿಡಿದಿದ್ದು 37 ಪದಗಳಿರುವ ಶ್ರೇಣಿಯ ಮಧ್ಯದ ಪದ ಎಷ್ಟು? A19. ಶ್ರೇಣಿಯ ಮಧ್ಯದ 3 ಪದಗಳನ್ನು ಕಂಡುಹಿಡಿಯಬೇಕಾದ್ರೆ ಶ್ರೇಣಿಯ ಮಧ್ಯದ ಪದದ ಹಿಂದಿನ ಪದ A19ರ ಹಿಂದಿನ ಪದ ಯಾವುದಾಗ್ತದೆ? A18 ಆಗ್ತದೆ. ಹಾಗೆ ಇದರ ಮುಂದಿನ ಪದ A19ರ ಮುಂದಿನ ಪದ ಏನಾಗ್ತದೆ? 19 ಆದ ನಂತರ ಬರುವ ಸಂಖ್ಯೆ ಎಷ್ಟು? 20. ಹಾಗಾಗಿ ಶ್ರೇಣಿಯ ಮಧ್ಯದ ಪದ A19ರ ಹಿಂದಿನ ಪದ A18 ಹಾಗೆ A19ರ ಮುಂದಿನ ಪದ A20 ಬರೆದ್ರೆ ನಮಗೆ 37 ಪದಗಳಿರುವ ಸಮಾಂತರ ಶ್ರೇಣಿಯ ಮಧ್ಯದ 3 ಪದಗಳು A18, A19, A20 ಆಗಿ ಸಿಗ್ತದೆ. ಸೊ ಮುಂದುವರೆದು ಪ್ರಶ್ನೆಯಲ್ಲಿ ಈ 37 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮಧ್ಯದ 3 ಪದಗಳ ಮೊತ್ತ 225 ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆಯ ಸಹಾಯದಿಂದ ಈ ಪದಗಳನ್ನು ಬಳಸಿಕೊಂಡು ನಾವೀಗ ಒಂದು ಸಮೀಕರಣವನ್ನು ಮಾಡಿಕೊಳ್ಬೇಕು. ಈ ಪದಗಳ ಮೊತ್ತ ಶ್ರೇಣಿಯ ಮಧ್ಯದ 3 ಪದಗಳ ಮೊತ್ತ ಅಂದರೆ A18, A19 ಮತ್ತು A20 ಆಗ್ತದೆ. ಇವುಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? ನಮಗೆ 225 ಅಂತ ಕೊಟ್ಟಿದ್ದಾರೆ. ಹೀಗೆ ನಾವು A18, A19, A20 A225 ಅಂತ ಬರೆದುಕೊಂಡು ಒಂದು ಸಮೀಕರಣವನ್ನು ಮಾಡಿಕೊಳ್ಬೇಕು. A18 ನಾವು A+18 - 1 17D ಆಗಿ, A19 ನಾವು A+19 - 1 18D ಆಗಿ, A20 ನಾವು A+20 - 1 19D ಆಗಿ ಬರೆದುಕೊಳ್ಬೇಕು. =225 ಇದ್ದ ಹಾಗೆ ಬರೆದುಕೊಳ್ಬೇಕು. 1A ಎಷ್ಟಾಗ್ತದೆ? 3A ಆಗ್ತದೆ. 17D + 18D 35D, 35 + 19D ಅಂದರೆ 54D ಆಗ್ತದೆ. ಬಲಭಾಗದಲ್ಲಿರುವ 225 ಇದ್ದ ಹಾಗೆ ಬರೆದುಕೊಳ್ಬೇಕು. ಮುಂದಿನ ಹಂತದಲ್ಲಿ ಈ ಸಮೀಕರಣವನ್ನು ನಾವು ಸಂಕ್ಷೇಪಿತ ರೂಪದಲ್ಲಿ ಬರ್ಕೊಳ್ಳೋಣ, ಯಾಕಂದರೆ ಮುಂದಿನ ಕ್ಯಾಲ್ಕುಲೇಷನ್ ನಮಗೆ ಈಸಿ ಆಗ್ತದೆ. ಸೊ ಈ 2 ಪದಗಳಲ್ಲಿ ನಾವು 3 ಸಾಮಾನ್ಯ ತೆಗಿಬೋದು. 3 ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ 3 ಸಾಮಾನ್ಯ ಇದೆ, ಹಾಗಾಗಿ A ಮಾತ್ರ ಉಳಿಯುತ್ತದೆ. ಪ್ಲಸ್ ಈ 54ಕ್ಕೆ 3ರಿಂದ ಭಾಗಿಸಿಕೊಂಡಾಗ 3 1 3, 5ರಲ್ಲಿ 3 ಕಳೆದಷ್ಟು ಉಳಿತದೆ 2, 2 ಮತ್ತು 4 24, 3 8 24 ಆಗ್ತದೆ. ಹಾಗಾಗಿ ಇಲ್ಲಿ 18D ಉಳಿಯುತ್ತದೆ. ಬೇಕಾದ್ರೆ ಗುಣಿಸ್ಕೊಂಡು ನೋಡ್ರಿ, 3 ಗುಣಿಸಿ 3A 18 3 54D ಆಗ್ತದೆ. ಬಲಭಾಗದ ಭಾಗದಲ್ಲಿ 225 ಇದ್ದ ಹಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ 3 ಬಲಭಾಗ ಸ್ಥಳಾಂತರಿಸಲಾಗ್ತದೆ, ಭಾಗಿಸು 3 ಆಗ್ತದೆ. ಅದರ ಬದಲಿಗೆ ನಾವು 225ಕ್ಕೆ ಇಲ್ಲಿ ಛೇದವನ್ನು ಹಾಕೊಳ್ಳೋಣ. 3 1 3, 3 7 21 ಆಗ್ತದೆ. 22ರಲ್ಲಿ 21 ಕಳೆದ್ರೆ 1 ಉಳಿತದೆ. 1 ಮತ್ತು 5 15, 3 ಇಲ್ಲಿ 15 ಆಗ್ತದೆ. ಆದ್ದರಿಂದ ಮೊದಲನೇ ಸಮೀಕರಣದ ಸಂಕ್ಷಿಪ್ತ ರೂಪ, ಇದು ಸಂಕ್ಷಿಪ್ತ ರೂಪ ಆಗಿದೆ. A+18D ಬಲಭಾಗದಲ್ಲಿ ಎಷ್ಟು ಉಳಿತು? 75 ಉಳಿತು. ಈ ಸಮೀಕರಣವನ್ನು ನಾವೀಗ ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಅಂದರೆ A+18D 75 ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಅದೇ ರೀತಿ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಮತ್ತೊಂದು ಹೇಳಿಕೆ, ಶ್ರೇಣಿಯ ಕೊನೆಯ 3 ಪದಗಳ ಮೊತ್ತ 429 ಆಗಿದೆ. ಈ ಹೇಳಿಕೆಯನ್ನು ಬಳಸಿಕೊಂಡು ಇದೇ ರೀತಿ ಮತ್ತೊಂದು ಸಮೀಕರಣವನ್ನು ನಾವೀಗ ಮಾಡಿಕೊಳ್ಬೇಕು. ನಮಗೆ ನೀಡಿರುವ ಶ್ರೇಣಿಯಲ್ಲಿ ಎಷ್ಟು ಪದಗಳಿದಾವೆ ಅಂತ ಹೇಳಿದ್ದಾರೆ? 37 ಪದಗಳಿದಾವೆ ಅಂತ ಹೇಳಿದ್ದಾರೆ. ಶ್ರೇಣಿಯ ಕೊನೆಯ 3 ಪದಗಳಂದ್ರೆ ಯಾವ್ದಾದ್ರು ಬರ್ತದ್ರಿ? A37, A36 ಮತ್ತು A35 ಬರ್ತದೆ. ಅಂದರೆ ಕೊನೆಯ ಪದದಿಂದ ಹಿಡಿದು ಹಿಂದಿನ 2 ಪದಗಳನ್ನು ನಾವು ಕೊನೆಯ 3 ಪದಗಳಾಗಿ ತೆಗೆದುಕೊಳ್ಬೇಕು. ಈ ಕೊನೆಯ 3 ಪದಗಳ
ಮೊತ್ತ ಎಷ್ಟು ಕೊಟ್ಟಿದ್ದಾರೆ ನಮಗೆ 425 ಅಂತ ಕೊಟ್ಟಿದ್ದಾರೆ. ಅಂದರೆ ಕೊನೆಯ 3 ಪದಗಳ ಮೊತ್ತ A35 A36 ಪ್ಲಸ್ A37 ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ 429 ಅಂತ ಕೊಟ್ಟಿರೋದ್ರಿಂದ ನಾವು A35 ಪ್ಲಸ್ A36 ಪ್ಲಸ್ A37 ಈಸ್ ಈಕ್ವಲ್ ಟು 429 ಅಂತ ಬರ್ಕೊಳ್ಳೋಣ. A35 ನಾವು A ಪ್ಲಸ್ 35 ಮೈನಸ್ 1 34 ಡಿ ಆಗಿ ಬರ್ಕೊಳ್ಳೋಣ. ಪ್ಲಸ್ A36 A ಪ್ಲಸ್ 36 1 35 ಡಿ ಪ್ಲಸ್ A37 ನಾವು A ಪ್ಲಸ್ 37 ಮೈನಸ್ 1 36 ಡಿ ಆಗಿ ಬರ್ಕೊಳ್ಳೋಣ ಈಸ್ ಈಕ್ವಲ್ ಟು 429 ಇದು ಹಾಗೆ ಬರ್ಕೊಳ್ಳೋಣ. 1A ಪ್ಲಸ್ 1A 1A ಎಷ್ಟಾಗ್ತದೆ 3A ಆಗ್ತದೆ ಪ್ಲಸ್ 34 ಡಿ ಪ್ಲಸ್ 35 ಡಿ ಪ್ಲಸ್ 36 ಡಿ ಅಂದರೆ 105 ಡಿ ಆಗ್ತದೆ ಈಸ್ ಈಕ್ವಲ್ಸ್ ಟು ಬಲಭಾಗದಲ್ಲಿ 429 ಇದು ಹಾಗೆ ಬರ್ಕೊಳ್ಳೋಣ. ಈ ಸಮೀಕರಣವನ್ನು ಸಹ ನಾವೀಗ ಸಂಕ್ಷೇಪಿಸಿಕೊಳ್ಬೇಕು. ಅಂದರೆ 3 ಸಾಮಾನ್ಯ ತೆಗೆಯೋಣ. 3 ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ A ಉಳಿಯುತ್ತದೆ. 150ಕ್ಕೆ 3ರಿಂದ ಭಾಗಿಸ್ಕೊಳ್ಳೋಣ. 3 3 9 10ರಲ್ಲಿ 9 ಕಳೆದ್ರೆ 1 ಉಳಿತದೆ. 1 ಮತ್ತು 5 15 3ರಲ್ಲಿ 15 ಆಗೋದ್ರಿಂದ ಇಲ್ಲಿ 105ಕ್ಕೆ 3ರಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧ 35 ಇಂಟು ಡಿ ಇದ್ದ ಹಾಗೆ ಬರೆದುಕೊಳ್ಳೋಣ. ಬಲಭಾಗದಲ್ಲಿ 429 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ 3 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಏನಾಗ್ತದೆ ಭಾಗಿಸು 3 ಆಗ್ತದೆ. ಅದರ ಬದಲಿಗೆ ನಾವು ಒಂದು ಹಂತವನ್ನು ಉಳಿಸುವ ಸಲುವಾಗಿ ಇದೇ ಹಂತದಲ್ಲಿ 429ಕ್ಕೆ 3ರಿಂದ ಭಾಗಿಸ್ಕೊಳ್ಳೋಣ. 3 1 3 3 1 3 ಆಗ್ತದೆ. 4ರಲ್ಲಿ 3 ಕಳೆದ್ರೆ 1 1 ಮತ್ತು 2 12 3 4 12 ಆಗ್ತದೆ. ಇಲ್ಲಿ ಎಷ್ಟಿದೆ 9 ಇದೆ. 3 3 9 ಆಗ್ತದೆ. ಸೊ ಆದ್ದರಿಂದ ಇಲ್ಲಿ 429ಕ್ಕೆ 3ರಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧ 143 ಆಗ್ತದೆ. ಎಡಭಾಗದಲ್ಲಿರುವ A ಪ್ಲಸ್ 35 ಡಿ ಅನ್ನು ಇದು ಹಾಗೆ ಬರೆದುಕೊಳ್ಳೋಣ. ಹೀಗೆ ಬರೆದುಕೊಂಡಾಗ ಸಮೀಕರಣವು A ಪ್ಲಸ್ 35 ಡಿ ಇಸ್ ಈಕ್ವಲ್ ಟು 143 ಆಗ್ತದೆ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ನಾವೀಗ ಸಮೀಕರಣ 1 ಮತ್ತು ಸಮೀಕರಣ 2 ವರ್ಜಿಸುವ ವಿಧಾನದಿಂದ ಬಿಡಿಸಿ ಸಮಾಂತರ ಶ್ರೇಣಿಯ ಮೊದಲನೇ ಪದ A ಹಾಗೂ ಸಾಮಾನ್ಯ ವ್ಯತ್ಯಾಸ D ನ ಬೆಲೆಗಳನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾವಿಲ್ಲಿ ಸಮೀಕರಣ 2ರಿಂದ ಸಮೀಕರಣ 1 ಕಳೆದು A ನ ಬೆಲೆಯನ್ನು ಕ್ಯಾನ್ಸಲ್ ಮಾಡಿಕೊಳ್ಳೋಣ. ಏಕೆಂದರೆ ಮೊದಲನೇ ಸಮೀಕರಣದಲ್ಲೂ ಪ್ಲಸ್ A ಅಂತ ಇದೆ, ಎರಡನೇ ಸಮೀಕರಣದಲ್ಲೂ ಪ್ಲಸ್ 1A ಇರೋದ್ರಿಂದ ಈ ಎರಡನೇ ಸಮೀಕರಣದಿಂದ ಮೊದಲನೇ ಸಮೀಕರಣವನ್ನು ಕಳೆದ್ರೆ ಇಲ್ಲಿ ಈ A ಚರಾಕ್ಷರ ಅಂದರೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಕ್ಯಾನ್ಸಲ್ ಆಗ್ತದೆ. ಈ ಒಂದನೇ ಸಮೀಕರಣವನ್ನು ಎರಡನೇ ಸಮೀಕರಣದಿಂದ ಕಳೆಯಬೇಕಾಗಿದ್ದರಿಂದ ಈ ಒಂದನೇ ಸಮೀಕರಣದ ಪ್ರತಿಯೊಂದು ಪದದ ಚಿಹ್ನೆಯನ್ನು ಬದಲು ಮಾಡ್ಕೊಳ್ಬೇಕು. ಪ್ಲಸ್ A ಅಂತ ಇದೆ, ಇದನ್ನು ಮೈನಸ್ A ಆಗಿ, ಪ್ಲಸ್ 18D ಅನ್ನು ಮೈನಸ್ 18D ಆಗಿ, ಪ್ಲಸ್ 75 ಮೈನಸ್ 75 ಆಗಿ ಬರೆದುಕೊಳ್ಬೇಕು. ಪ್ಲಸ್ A ಮೈನಸ್ A ಕ್ಯಾನ್ಸಲ್ ಆಗ್ತದೆ. ಪ್ಲಸ್ 35D ಮೈನಸ್ 18D ಪ್ಲಸ್ 17D ಆಗ್ತದೆ ಈಸ್ ಈಕ್ವಲ್ಸ್ ಟು ಪ್ಲಸ್ 143 ಮೈನಸ್ 75 ಅಂದರೆ 68 ಆಗ್ತದೆ. ಸೊ 17 1 17 17 4 68 ಆಗೋದ್ರಿಂದ ಇಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ D ನ ಬೆಲೆಯು 4 ಆಗ್ತದೆ. ಹೀಗೆ ನಾವು ವರ್ಜಿಸುವ ವಿಧಾನವನ್ನು ಬಳಸಿಕೊಂಡು ಈ ಎರಡು ಸಮೀಕರಣಗಳನ್ನು ಬಿಡಿಸಿ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ D ನ ಬೆಲೆ 4 ಕಂಡುಹಿಡಿದ ನಂತರ ನಾವೀಗ ಈ D ನ ಬೆಲೆ 4 ಇವುಗಳಲ್ಲಿ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಿ ಸಮಾಂತರ ಶ್ರೇಣಿಯ ಮೊದಲನೇ ಪದ A ನ ಬೆಲೆಯನ್ನು ಕಂಡುಹಿಡಿಯಬೇಕು. ನಾನಿಲ್ಲಿ D ನ ಬೆಲೆ 4 ಸಮೀಕರಣ 1ರಲ್ಲಿ ಆದೇಶಿಸಿ A ನ ಬೆಲೆಯನ್ನು ಕಂಡುಹಿಡ್ತಾ ಇದ್ದೇನೆ. ಯಾಕಂದರೆ ಸಮೀಕರಣ 2ಕ್ಕೆ ಹೋಲಿಸಿದ ಸಮೀಕರಣ 1 ಸರಳ ಸಮೀಕರಣವಾಗಿದೆ. ಯಾಕಂದರೆ ಇಲ್ಲಿ ಚಿಕ್ಕ ಚಿಕ್ಕ ಸಂಖ್ಯೆಗಳಿದ್ದಾವೆ, ಹಾಗಾಗಿ ನಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ಈ ಸಮೀಕರಣದಲ್ಲಿ D ನ ಬೆಲೆಯನ್ನು ಆದೇಶಿಸೋಣ. ನಾವೀಗ A ಅನ್ನು ಇದ್ದಾಗೆ ಬರೆದುಕೊಳ್ಳೋಣ. 18 ಗುಣಿಸು D ನ ಬೆಲೆ ಎಷ್ಟಿದೆ 4 ಇದೆ ಈಸ್ ಈಕ್ವಲ್ ಟು 75 ಇದ್ದಾಗೆ ಬರೆದುಕೊಳ್ಳೋಣ. A ಪ್ಲಸ್ 18 4 ಎಷ್ಟಾಗ್ತದೆ 72 ಆಗ್ತದೆ ಈಸ್ ಈಕ್ವಲ್ ಟು 75. A ಈಸ್ ಈಕ್ವಲ್ ಟು 75 ಪ್ಲಸ್ 72 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಮೈನಸ್ 72 ಆಗ್ತದೆ. ಆದ್ದರಿಂದ ಇಲ್ಲಿ A ನ ಬೆಲೆಯು 75 ಮೈನಸ್ 72 ಅಂದರೆ 3 ಆಗ್ತದೆ. ಆದ್ದರಿಂದ ನೀಡಿರುವ ಶ್ರೇಣಿಯ ಮೊದಲನೇ ಪದ A ನ ಬೆಲೆಯು ಇಲ್ಲಿ 3 ಆಗ್ತದೆ. ಸೊ ಹೀಗೆ ನಾವು ಸಮಾಂತರ ಶ್ರೇಣಿಯ ಮೊದಲನೇ ಪದ A ಹಾಗೂ D ನ ಬೆಲೆ ಅಂದರೆ ಸಾಮಾನ್ಯ ವ್ಯತ್ಯಾಸದ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಸಮಾಂತರ ಶ್ರೇಣಿಯನ್ನು ಬರೆಯೋಣ. ಹಾಗಾಗಿ ನಾವಿಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ A ಪ್ಲಸ್ D A ಪ್ಲಸ್ 2D A ಪ್ಲಸ್ 3D ಅನ್ನು ಬರೆದುಕೊಳ್ಬೇಕು. ಹೀಗೆ ಬರೆದುಕೊಂಡ ನಂತರ ನಾವು ನೇರವಾಗಿ ಸಮಾಂತರ ಶ್ರೇಣಿಯನ್ನು ಬರೆಯೋಣ. ಸೊ ಶ್ರೇಣಿಯ ಮೊದಲನೇ ಪದ ಎಷ್ಟಿದೆ 3 ಇದೆ. ಎರಡನೇ ಪದ A ಪ್ಲಸ್ D ಅಂತ ಇದೆ. A ಅಂದರೆ 3, D ಅಂದರೆ 4, A ಪ್ಲಸ್ D ಅಂದರೆ 3 ಪ್ಲಸ್ 4 ಎಷ್ಟಾಗ್ತದೆ 7 ಆಗ್ತದೆ. ಅಥವಾ ಮೊದಲನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸ D ನ ಬೆಲೆ 4 ಕೂಡಿಸಿದಾಗ 3 ಪ್ಲಸ್ 4
4 ಎಷ್ಟಾಗ್ತದೆ 7 ಆಗ್ತದೆ. ಹೀಗೆ ಮೂರನೇ ಪದ a+2d ಲೆಕ್ಕಾಚಾರ ಮಾಡುವ ಬದಲಿಗೆ ನಾವು ಈ 7ಕ್ಕೆ ಸಾಮಾನ್ಯ ವ್ಯತ್ಯಾಸ d ನ ಬೆಲೆ 4 ಕೂಡಿಸಿ ಮೂರನೇ ಪದವನ್ನು ಬರಿಬೋದು. 7 + 4 ಎಷ್ಟಾಗ್ತದೆ 11 ಆಗ್ತದೆ. ಇದೇ ರೀತಿ ಮುಂದಿನ ಪದವನ್ನು ಪಡಿಬೇಕಾದ್ರೆ ಹಿಂದಿನ ಪದಕ್ಕೆ ಸಾಮಾನ್ಯ ವ್ಯತ್ಯಾಸ 4 ಕೂಡಿಸಿ ಪಡಿತಾ ಹೋಗ್ಬೋದು. ಆದ್ದರಿಂದ ಇಲ್ಲಿ ನಮಗೆ ಬೇಕಾಗಿರುವ ಸಮಾಂತರ ಶ್ರೇಣಿಯು 3, 7, 11 ಈ ರೀತಿ ಆಗಿದೆ. ಸೊ ನಾನೀಗ ಧಾರವಾಡ ಜಿಲ್ಲಾ ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಬಂದಂಥ 4 ಅಂಕದ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೇನೆ. 30 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ 17ನೇ ಪದವು 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ ಮತ್ತು 10ನೇ ಪದವು 31 ಆಗಿದೆ. ಕೊನೆಯ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಬಳಸಿಕೊಂಡು ಅದರಿಂದ ಸಮೀಕರಣಗಳನ್ನು ಮಾಡಿಕೊಂಡು ತದನಂತರ ಆ ಸಮೀಕರಣಗಳನ್ನು ಬಿಡಿಸಿ ಪ್ರಶ್ನೆಯಲ್ಲಿ ಕೇಳಿರುವ 30 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಕೊನೆಯ 3 ಪದಗಳನ್ನು ಕಂಡುಹಿಡಿಯೋಣ. ಪ್ರಶ್ನೆಯಲ್ಲಿ ನಮಗೆ 30 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿ ಅಂತ ಹೇಳಿದ್ದಾರೆ. ನಮಗೆ ಪ್ರಶ್ನೆಯಲ್ಲಿ ನೀಡಿರುವ ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಪದಗಳಿದ್ದಾವೆ? 30 ಪದಗಳಿದ್ದಾವೆ. ಆ ಸಮಾಂತರ ಶ್ರೇಣಿಯಲ್ಲಿ ಶ್ರೇಣಿಯ 17ನೇ ಪದವು 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆ ಅಂದರೆ 17ನೇ ಪದವು 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ ಅಂತ ಇದೆಯಲ್ಲ, ಈ ಹೇಳಿಕೆ ಸಹಾಯದಿಂದ ನಾವೀಗ ಒಂದು ಸಮೀಕರಣವನ್ನು ಮಾಡಿಕೊಳ್ಬೇಕು. ಶ್ರೇಣಿಯ 17ನೇ ಪದವನ್ನು ನಾವು A17 ಅಂತ ಬರೆದುಕೊಳ್ಬೇಕು. ಅದೇ ರೀತಿ ಶ್ರೇಣಿಯ 5ನೇ ಪದವನ್ನು ನಾವು A5 ಅಂತ ಬರೆದುಕೊಳ್ಬೇಕು. ಶ್ರೇಣಿಯ 17ನೇ ಪದವು ಶ್ರೇಣಿಯ 5ನೇ ಪದದ 3ರಷ್ಟು. 5ನೇ ಪದ ಅಂದರೆ A5, ಇದರ 3ರಷ್ಟು ಅಂದರೆ ಇದಕ್ಕೆ 3ರಿಂದ ಗುಣಿಸ್ಕೊಳ್ಬೇಕು. ರಟ್ಟು ಪಟ್ಟು ಅಂತ ಬಂದರೆ ಗುಣಿಸ್ಕೊಳ್ಬೇಕು. ಶ್ರೇಣಿಯ 5ನೇ ಪದದ 3ರಷ್ಟು 3A5 ಆಗ್ತದೆ. ಶ್ರೇಣಿಯ 3ನೇ ಪದದ 5ರಷ್ಟಕ್ಕಿಂತ ಎಷ್ಟು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ? 4 ಹೆಚ್ಚಾಗಿದೆ ಅಂತ ಕೊಟ್ಟಿರೋದ್ರಿಂದ ಹೆಚ್ಚಾಗಿದ್ರೆ ಏನು ಮಾಡಬೇಕು? ಕೂಡಿಸ್ಕೊಳ್ಬೇಕು. ಎಷ್ಟು ಹೆಚ್ಚಾಗಿದೆ? 4 ಹೆಚ್ಚಾಗಿರೋದ್ರಿಂದ ಇಲ್ಲಿ +4 ಬರೆದುಕೊಳ್ಬೇಕು. ಆದ್ದರಿಂದ ಶ್ರೇಣಿಯ 17ನೇ ಪದವು ಶ್ರೇಣಿಯ 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ. ಈ ಹೇಳಿಕೆಯ ಸಮೀಕರಣವು ಇಲ್ಲಿ A17 = 3 × A5 + 4 ಆಗ್ತದೆ. ಹೀಗೆ ನಾವು ಮೊದಲೇ ಹೇಳಿಕೆಯ ಸಹಾಯದಿಂದ ಈ ರೀತಿಯ ಸಮೀಕರಣಗಳನ್ನು ಮಾಡಿಕೊಂಡ ನಂತರ ನಾವೀಗ A17 A+17 - 1 16D ಆಗಿ ಬರೆದುಕೊಳ್ಳೋಣ. = 3 ಇದ್ದ ಹಾಗೆ ಬರೆದುಕೊಳ್ಳೋಣ. A5 A+5 - 1 4D ಆಗಿ ಬರೆದುಕೊಳ್ಳೋಣ. +4 ಇದ್ದ ಹಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ A+16D ಇದ್ದ ಹಾಗೆ ಬರೆದುಕೊಳ್ಳೋಣ. = 3ರಿಂದ Aಗೆ ಮತ್ತು 4Dಗೆ ಗುಣಿಸ್ಕೊಳ್ಳೋಣ. 3 × A ಅಂದರೆ 3A ಆಗ್ತದೆ. +++3 4 12D ಆಗ್ತದೆ. ಈ +4 ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದಲ್ಲಿರುವ ಚರಾಕ್ಷರಗಳನ್ನು ಒಂದು ಬದಿಯಲ್ಲಿ ಸ್ಥಿರಾಂಕವನ್ನು ಮತ್ತೊಂದು ಬದಿಯಲ್ಲಿ ಮಾಡಿಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಈ ಸಮೀಕರಣದ ಬಲಭಾಗದಲ್ಲಿರುವ ಚರಾಕ್ಷರಗಳಾದ A ಮತ್ತು D ಅನ್ನು ಎಡಭಾಗಕ್ಕೆ ಸ್ಥಳಾಂತರಿಸ್ತಾ ಇದ್ದೇನೆ. ಹೀಗೆ ಮಾಡಿದಾಗ ಈ ಸಮೀಕರಣದ ಮುಂದಿನ ಹಂತವು A+16D ಈ ಸಮೀಕರಣದ ಎಡಭಾಗದಲ್ಲಿ ಇದೆ, ಹಾಗಾಗಿ ಇದರ ಚಿಹ್ನೆ ಬದಲಾವಣೆ ಆಗುವುದಿಲ್ಲ. ಈ ಸಮೀಕರಣದ ಬಲಭಾಗದಲ್ಲಿರುವ +3A ಎಡಭಾಗಕ್ಕೆ ತಂದಾಗ -3A ಆಗ್ತದೆ. +12D ಎಡಭಾಗಕ್ಕೆ ತಂದಾಗ +12D - 12D ಆಗ್ತದೆ. = ಬಲಭಾಗದಲ್ಲಿ ಸ್ಥಿರಾಂಕ 4 ಇದ್ದ ಹಾಗೆ ಇಟ್ಟುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ +1A -3A ಏನಾಗ್ತದೆ? -2A ಆಗ್ತದೆ. ಹಾಗೆ +16D - 12D ಅಂದರೆ +4D ಆಗ್ತದೆ. = ಬಲಭಾಗದಲ್ಲಿರುವ 4 ಇದ್ದಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ಎರಡೂ ಪದಗಳಿಂದ ನಾವು -2 ಸಾಮಾನ್ಯ ತೆಗೆದು ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆದುಕೊಳ್ಳೋಣ. -2 ಸಾಮಾನ್ಯ ತೆಗೆದಾಗ ಇಲ್ಲಿ A ಮಾತ್ರ ಉಳಿಯುತ್ತದೆ. -2 2 4 ಆಗುವುದರಿಂದ ಇಲ್ಲಿ 2D ಉಳಿಯುತ್ತದೆ. ಈ 4 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ A - 2D ಇದ್ದ ಹಾಗೆ ಬರೆದುಕೊಂಡು ಈ -2 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -2 ಗುಣಿಸು ಇದ್ದದ್ದು ಏನಾಗ್ತದೆ ಅಂದರೆ ಬ್ರ್ಯಾಕೆಟ್ ಅಂದರೆ ಗುಣಿಸು, ಇಲ್ಲಿ ಗುಣಿಸು ಇದ್ದದ್ದು ಬಲಭಾಗಕ್ಕೆ ಹೋದಾಗ ಏನಾಗ್ತದೆ? ಭಾಗಿಸು -2 ಆಗ್ತದೆ. ಸೊ ಮುಂದಿನ ಹಂತದಲ್ಲಿ A - 2D ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ ಭಾಗಿಸು ಮೈನಸ್ ಅಂದರೆ -2 1 2 2 4 ಆಗುವುದರಿಂದ ಬಲಭಾಗವು -2 ಆಗ್ತದೆ. ಈ ಸಮೀಕರಣವನ್ನು ಅಂದರೆ A - 2D -2 ಈ ಸಮೀಕರಣವನ್ನು ನಾವೀಗ ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಸೊ ಮುಂದುವರೆದು ಪ್ರಶ್ನೆಯಲ್ಲಿ ನಮಗೆ ಶ್ರೇಣಿಯ 10ನೇ ಪದವು 31 ಆಗಿದೆ ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನು ಬಳಸಿಕೊಂಡು ನಾವು ಇದೇ ರೀತಿಯ ಮತ್ತೊಂದು ಸಮೀಕರಣವನ್ನು ಮಾಡಿಕೊಳ್ಬೇಕು. ಶ್ರೇಣಿಯ 10ನೇ ಪದವನ್ನು ನಾವು A10 ಆಗಿ ಬರೆದುಕೊಳ್ಬೇಕು. ಎಷ್ಟಾಗಿದೆ ಶ್ರೇಣಿಯ 10ನೇ ಪದ?
31 ಆಗಿದೆ ಅಂತ ನೀಡಿರೋದ್ರಿಂದ A10 ಈಸ್ ಈಕ್ವಲ್ ಟು 31 ಅಂತ ಬರೆದುಕೊಳ್ಳೋಣ. ಶ್ರೇಣಿಯ 10ನೇ ಪದವನ್ನು ನಾವು A ಪ್ಲಸ್ 10 ಮೈನಸ್ 1 9 D ಆಗಿ ಬರೆದುಕೊಳ್ಳೋಣ ಈಸ್ ಈಕ್ವಲ್ಸ್ ಟು 31. ಈಗ ಈ ಸಮೀಕರಣವನ್ನು ನಾವೀಗ ಸಮೀಕರಣ 2 ಆಗಿ ತೆಗೆದುಕೊಳ್ಬೇಕು. ಸೊ ಮುಂದಿನ ಹಂತದಲ್ಲಿ ಸಮೀಕರಣ 1 ಮತ್ತು ಸಮೀಕರಣ 2 ನಾನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಸಮಾಂತರ ಶ್ರೇಣಿಯ ಮೊದಲನೇ ಪದ A ಹಾಗೂ ಸಾಮಾನ್ಯ ವ್ಯತ್ಯಾಸ D ನ ಬೆಲೆಗಳನ್ನು ಕಂಡುಹಿಡಿತಾ ಇದ್ದೇನೆ. ಅದಕ್ಕೋಸ್ಕರ ನಾನಿಲ್ಲಿ ಸಮೀಕರಣ 1 ಸಮೀಕರಣ 2ರಿಂದ ಕಳ್ಕೊಳ್ತಾ ಇದ್ದೇನೆ. ಇಲ್ಲಿ ಸಮೀಕರಣ 2 ಮೇಲ್ಭಾಗದಲ್ಲಿ ಕಳೆದುಕೊಳ್ಳಬೇಕಾದ ಸಮೀಕರಣ 1 ಕೆಳಭಾಗದಲ್ಲಿ ಬರ್ಕೊಳ್ತಾ ಇದ್ದಾನೆ. ಸೊ ಹೀಗೆ ಮಾಡುವುದರಿಂದ ಈ ಎರಡೂ ಸಮೀಕರಣದಲ್ಲಿ ಏನಿದೆ ಎ ಇದೆ. ಮೊದಲನೇ ಸಮೀಕರಣದಲ್ಲಿ 1 A ಇದೆ, ಎರಡನೇ ಸಮೀಕರಣದಲ್ಲೂ ಪ್ಲಸ್ 1 A ಇರೋದ್ರಿಂದ ಈ ಎರಡನೇ ಸಮೀಕರಣದಿಂದ ಮೊದಲನೇ ಸಮೀಕರಣವನ್ನು ಕಳೆದಾಗ ಇಲ್ಲಿ ಎ ಕ್ಯಾನ್ಸಲ್ ಆಗ್ತದೆ. ಹಾಗಾಗಿ ನಾವು ಸಾಮಾನ್ಯ ವ್ಯತ್ಯಾಸ D ನ ಬೆಲೆಯನ್ನು ಸುಲಭವಾಗಿ ಮೊದಲನೇ ಹಂತದಲ್ಲಿ ಕಂಡುಹಿಡಿಯಬಹುದು. ಅದಕ್ಕೋಸ್ಕರ ನಾನಿಲ್ಲಿ ಸಮೀಕರಣ 1 ಸಮೀಕರಣ 2ರಿಂದ ಕಳ್ಕೊಳ್ತಾ ಇದ್ದೇನೆ. ಸೊ ಸಮೀಕರಣ 1 2ರಿಂದ ಕಳ್ಕೊಳ್ಬೇಕಾದ್ರೆ ಈ ಮೊದಲನೇ ಸಮೀಕರಣದ ಪ್ರತಿಯೊಂದು ಪದದ ಚಿಹ್ನೆಯನ್ನು ನೀವು ಬದಲು ಮಾಡಿಕೊಳ್ಬೇಕು. ಪ್ಲಸ್ 1A ಅಂತ ಇದೆ, ಇದನ್ನು ಮೈನಸ್ ಆಗಿ ಮೈನಸ್ 2D ಪ್ಲಸ್ 2D ಆಗಿ ಮೈನಸ್ 2 ಪ್ಲಸ್ 2 ಆಗಿ ಬರ್ಕೊಳ್ಬೇಕು. ಪ್ಲಸ್ 1A ಮೈನಸ್ 1A ಕ್ಯಾನ್ಸಲ್ ಆಗ್ತದೆ. ಪ್ಲಸ್ 9D ಪ್ಲಸ್ 2D ಪ್ಲಸ್ 11D ಆಗ್ತದೆ. ಇದನ್ನು ಖಾಲಿ D 11D ಅಂತ ಬರೀರಿ ಸಾಕು. ಪ್ಲಸ್ 31 ಪ್ಲಸ್ 2 ಪ್ಲಸ್ 33 ಆಗ್ತದೆ. 11 1 11 11 3 33 ಆಗೋದ್ರಿಂದ ಇಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ D ನ ಬೆಲೆ 3 ಆಗ್ತದೆ. ಸೊ ಮುಂದಿನ ಹಂತದಲ್ಲಿ D ನ ಬೆಲೆ 3 ಸಮೀಕರಣ 2ರಲ್ಲಿ ಆದೇಶಿಸಿ A ನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ ನೀವು D ನ ಬೆಲೆ 3 ಸಮೀಕರಣ 1 ಅಥವಾ ಸಮೀಕರಣ 2 ಇವುಗಳಲ್ಲಿ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶಿಸಬಹುದು. ನಾನಿಲ್ಲಿ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಎಂಬ ಉದ್ದೇಶದಿಂದ ಎರಡನೇ ಸಮೀಕರಣವನ್ನು ತೆಗೆದುಕೊಳ್ತಾ ಇದ್ದೇನೆ. ಯಾಕಂದರೆ ಎರಡನೇ ಸಮೀಕರಣದಲ್ಲಿ ಮೈನಸ್ ಇಲ್ಲ. ನೋಡಿ, ಎಲ್ಲಿ ಮೈನಸ್ ಇರ್ತದಲ್ಲ ಅಲ್ಲಿ ಏನಾಗ್ತದೆ ಅಂದರೆ ಲೆಕ್ಕಾಚಾರ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಎಲ್ಲ ಪದಗಳು ಪ್ಲಸ್ ಇದ್ದಾಗ ನಮಗೆ ಲೆಕ್ಕಾಚಾರ ಮಾಡೋದು ಸುಲಭವಾಗೋದ್ರಿಂದ ನಾನಿಲ್ಲಿ ಎರಡನೇ ಸಮೀಕರಣವನ್ನು ತೆಗೆದುಕೊಳ್ತಾ ಇದ್ದೇನೆ. ನೀವು ಬೇಕಾದ್ರೆ ಒಂದನೇ ಸಮೀಕರಣವನ್ನು ತೆಗೆದುಕೊಂಡ್ರೂ ಅಷ್ಟೇ ಆನ್ಸರ್ ಒಂದಿರ್ತದೆ. ಈ ಸಮೀಕರಣದಲ್ಲಿ ನಾನೀಗ D ನ ಜಾಗದಲ್ಲಿ D ನ ಬೆಲೆ 3 ಆದೇಶಿಸ್ತಾ ಇದ್ದೇನೆ. A ಪ್ಲಸ್ 9D ಅಂತ ಇದೆ. ಎ ಅನ್ನು ಇದ್ದಾಗೆ ಬರೆದುಕೊಳ್ಳೋದು ಪ್ಲಸ್ 9 ಗುಣಿಸು D ನ ಬೆಲೆ 3 ಆದೇಶಿಸ್ತಾ ಇದ್ದೇನೆ ಈಸ್ ಈಕ್ವಲ್ ಟು 31 ಇದ್ದಾಗೆ ಬರೆದುಕೊಳ್ಳೋಣ. A ಪ್ಲಸ್ 9 27 ಆಗ್ತದೆ ಈಸ್ ಈಕ್ವಲ್ಸ್ ಟು 31. A ಈಸ್ ಈಕ್ವಲ್ ಟು 31 ಪ್ಲಸ್ 27 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಮೈನಸ್ 27 ಆಗ್ತದೆ. ಆದ್ದರಿಂದ ಇಲ್ಲಿ ಶ್ರೇಣಿಯ ಮೊದಲನೇ ಪದ A ನ ಬೆಲೆಯು 31 ಮೈನಸ್ 27 4 ಆಗ್ತದೆ. ಹೀಗೆ ನಾವು ನೀಡಿದಂಥ ಶ್ರೇಣಿಯ ಅಂದರೆ 30 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ A ನ ಬೆಲೆ ಹಾಗೂ ಸಾಮಾನ್ಯ ವ್ಯತ್ಯಾಸ D ನ ಬೆಲೆಗಳನ್ನು ಕಂಡಿಡಿದ ನಂತರ ಈ ಶ್ರೇಣಿಯ ಕೊನೆಯ 3 ಪದಗಳನ್ನು ಬರೆಯೋಣ. ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ ಅಂತ ಹೇಳಿದ್ದಾರೆ ಅವರು? 30 ಪದಗಳಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಶ್ರೇಣಿಯ ಕೊನೆಯ ಪದ ಏನಾಗಿರ್ತದೆ? 30 ಆಗಿರ್ತದೆ. ಅದರ ಹಿಂದಿನ ಪದ ಏನಾಗ್ತದೆ? 29 ಆಗ್ತದೆ. ಅದರ ಹಿಂದಿನ ಪದ ಏನಾಗ್ತದೆ? 28 ಆಗ್ತದೆ. ಹಾಗಾಗಿ ಶ್ರೇಣಿಯ ಕೊನೆಯ 3 ಪದಗಳನ್ನು ಏನು ಬರ್ತದೆ? A28, A29 ಮತ್ತು A30 ಬರ್ತದೆ. ಇದೇ ಪದಗಳ ಬೆಲೆಗಳನ್ನು ನಾವೀಗ ಕಂಡುಹಿಡಿಯಬೇಕು. ಸೊ ಮೊದಲಿಗೆ ನಾವು A28ರ ಬೆಲೆಯನ್ನು ಕಂಡುಹಿಡಿಯೋಣ. A28 ಶ್ರೇಣಿಯ 28ನೇ ಪದವನ್ನು A ಪ್ಲಸ್ 28 ಮೈನಸ್ 1 27D ಆಗಿ ಬರೆದುಕೊಳ್ಳೋಣ ಈಸ್ ಈಕ್ವಲ್ಸ್ ಟು A ನ ಬೆಲೆ ಶ್ರೇಣಿಯ ಮೊದಲನೇ ಪದ A ನ ಬೆಲೆ ಎಷ್ಟಿದೆ? 4 ಇದೆ. ಪ್ಲಸ್ 27 ಗುಣಿಸು D ನ ಬೆಲೆ ಎಷ್ಟಿದೆ? ಸಾಮಾನ್ಯ ವ್ಯತ್ಯಾಸ 3 ಇದೆ. ಸೊ ಈಸ್ ಈಕ್ವಲ್ಸ್ ಟು 4 ಪ್ಲಸ್ 27 ಮೂರಲೆ ಎಷ್ಟಾಗ್ತದೆ? 81 ಆಗ್ತದೆ. 4 ಪ್ಲಸ್ 81 ಅಂದರೆ 85 ಆಗ್ತದೆ. ಆದ್ದರಿಂದ ಶ್ರೇಣಿಯ 28ನೇ ಪದವು ಇಲ್ಲಿ 85 ಆಗ್ತದೆ. ಇದೇ ರೀತಿ ನಾವೀಗ ಮುಂದಿನ ಪದ 29ನೇ ಪದವನ್ನು ಕಂಡುಹಿಡಿಯೋಣ. ಶ್ರೇಣಿಯಲ್ಲಿ 30 ಪದಗಳಿದೆ ಅಂತ ಹೇಳಿದ್ದಾರೆ. ಕೊನೆಯ 3 ಪದಗಳಂದರೆ 28ನೇ ಪದ, 29ನೇ ಪದ ಮತ್ತು 30ನೇ ಪದ ಆಗ್ತದೆ. ಹಾಗಾಗಿ 28ನೇ ಪದವನ್ನು ನಾವು ಕಂಡುಹಿಡಿದಿದ್ದೇವೆ. ಎಷ್ಟು ಬಂದಿದೆ? 85 ಬಂದಿದೆ. ನಾವೀಗ 29ನೇ ಪದವನ್ನು ಬರೆಯೋಣ. 29ನೇ ಪದವನ್ನು ನೀವು ಈ ರೀತಿ ಬರೆದು ಲೆಕ್ಕಾಚಾರ ಮಾಡಬೇಕಂತೇನಿಲ್ಲ. 28ನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸ D ನ ಬೆಲೆಯನ್ನು ಕೂಡಿಸ್ಬಿಟ್ರೆ ನಿಮಗೆ 29ನೇ ಪದ ಸಿಗ್ತದೆ. 28ನೇ ಪದ ಎಷ್ಟಿದೆ? 85 ಇದೆ. 29ನೇ ಪದ ಏನಾಗ್ತದೆ? 28ನೇ ಪದ 85 ಪ್ಲಸ್
ಸಾಮಾನ್ಯ ವ್ಯತ್ಯಾಸ 3 ಎಷ್ಟಾಯಿತು 88 ಆಗ್ತದೆ. ಅದೇ ರೀತಿ ಶ್ರೇಣಿಯ ಕೊನೆಯ ಪದ ಅಂದರೆ 30 ಪದಗಳನ್ನು ಹೊಂದಿದೆಯಲ್ಲ, ಅದರ ಕೊನೆಯ ಪದ ಎಷ್ಟಾಗ್ತದೆ 30 ಆಗ್ತದೆ. ಶ್ರೇಣಿಯ ಕೊನೆಯ ಪದ 30 ಬರಿಬೇಕಾದ್ರೆ, ಶ್ರೇಣಿಯ ಕೊನೆಯ ಪದ A 30 ಬರಿಬೇಕಾದ್ರೆ ಇದರ ಹಿಂದಿನ ಪದ ಯಾವುದು 29ನೇ ಪದ 88ಕ್ಕೆ ಸಾಮಾನ್ಯ ವ್ಯತ್ಯಾಸ ಡಿನ ಬೆಲೆ 3 ಕೂಡಿಸ್ಕೊಂಡ್ಬಿಟ್ರೆ ನಮಗೆ ಶ್ರೇಣಿಯ ಕೊನೆಯ ಪದ A 30 91 ಸಿಗ್ತದೆ. ಆದ್ದರಿಂದ ನೀಡಿದಂಥ ಶ್ರೇಣಿಯ ಕೊನೆಯ 3 ಪದಗಳು ಯಾವುದಾದಂದರೆ 85, 88 ಮತ್ತು 91 ಆಗಿದೆ. ಹೀಗೆ ಅತ್ಯಂತ ಸುಲಭವಾಗಿ ನಾವು ನೀಡಿದಂಥ ಈ ಅಪ್ಲಿಕೇಶನ್ ಟೈಪ್ ಅನ್ವಯ ರೂಪದ ಪ್ರಶ್ನೆಗಳನ್ನು ಸುಲಭವಾಗಿ ಬಿಡಿಸಿ 4 ಅಂಕಗಳನ್ನು ಪಡೆಯಬಹುದು.